ಪ್ರಣಮಾಮಿರ್ಮುರ್ಮುಃ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜಶಿರತ್ನಾಡ್ಯ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮದೇವತೆಯ ಪಾದಾರವಿಂದಗಳಿಗೆ ಶರಣಾಗತಿಯನ್ನು ಬಿಡ್ತಾ ನೆರೆದಿರುವ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಾಗಿರುವಂಥ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ, ಶಿಕ್ಷಕ ವೃಂದದವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚು ನಮಸ್ಕರಿಸ್ತೀನಿ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಇವತ್ತು ಇಡೀ ದೇಶದಾದ್ಯಂತ 78ನೇ ವರ್ಷದ ಸ್ವತಂತ್ರ ಆಚರಣೆಯನ್ನ ಹರ್ಷೋದ್ಗಾರದಿಂದ ಮಾಡಿದ್ದೀವಿ. 78 ವರ್ಷಗಳ ಹಿಂದೆ ಇದೇ ತಿಂಗಳು ಇದೇ ದಿನದಂದು ಕೆಂಪುಕೋಟೆಯ ಮೇಲೆ ಜವಾಹರಲಾಲ್ ನೆಹರು ಅವರು ಯೂನಿಯನ್ ಜಾಕ್ ಅನ್ನ ಕೆಳಗಿಳಿಸಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು. ತೋಪುಗಳನ್ನು ಸಿಡಿಸಲಾಯಿತು. ಎಲ್ಲೆಡೆ ಇದ್ದಂತ ಜನರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಭಾರತದ ಮೂಲೆಯಿಂದ ಭಾರತ ಮಾತಾ ಕಿ ಜಯ ಎಂಬ ಘೋಷಣೆಗಳು ಕೇಳಿ ಬಂತು. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಸುಮಾರು 78 ವರ್ಷಗಳ ಕಾಲದಲ್ಲಿ ನಿಜವಾಗಲೂ ಭಾರತ ಯಾವ ರೀತಿ ಬೆಳೆದಿದೆ ಅಂದ್ರೆ, ಯಾವ ಭಾರತದ ಕನಸಿನ ಪರಿಕಲ್ಪನೆಯನ್ನ ನಮ್ಮ ಪೂರ್ವಿಕರು ನಮಗೆ ಕೊಟ್ಟು ಹೋಗಿದ್ರು, ಯಾವ ಜಗಜ್ಜನನಿ ಭಾರತಾಂಬೆ ಎಂಬ ಕನಸನ್ನ ಅರವಿಂದರು ಹೊತ್ತಿದ್ರು, ಯಾವ ವಿಶ್ವಮಾತೆ ಭಾರತೀಯ ಕನಸನ್ನ ಸ್ವಾಮಿ ವಿವೇಕಾನಂದರು ಹೊತ್ತಿದ್ರು, ಯಾವ ರತ್ನಗರ್ಭಧಾರಿಣಿಯಾಗಿರುವಂತ ರತ್ನಗರ್ಭದಿಂದ ಪ್ರತಿಯೊಂದು ರತ್ನ ಮುತ್ತುಗಳನ್ನ ಜಗತ್ತೇ ಕೊಡಬಲ್ಲಂತ ಶ್ರೇಷ್ಠ ಗರ್ಭಧಾರಿಣಿ ತಾಯಿ ಭಾರತಿ ಅಂತ ಬಿಪಿನ್ ಚಂದ್ರ ಚಟರ್ಜಿ ಅವರು ತಾಯಿ ಭಾರತಾಂಬೆಯನ್ನು ಹೊರಡಿಸಿದ್ರು. ಆ ಸ್ಥಾನಕ್ಕೆ ತಾಯಿ ಭಾರತಾಂಬೆಯನ್ನ ಕರೆದು ಒಯ್ಯುವಂತ ಕೆಲಸವನ್ನ ಕಳೆದ 78 ವರ್ಷಗಳಲ್ಲಿ ಈ ಭಾರತ, ಈ ದೇಶದ ಜನರು ಮಾಡ್ತಾ ಬಂದಿದ್ದೀವಿ. ಬಹಳ ಹೆಮ್ಮೆ ಆಗೋ ವಿಚಾರ ಅಂದ್ರೆ, ಬಹುಶಃ ನಾವು ಆಫೀಸ್ ರೂಮ್ ಅಲ್ಲಿ ಇರ್ಬೇಕಾದ್ರೆ ನಿಮಗೆ ಒಂದು ಪ್ರೊಜೆಕ್ಷನ್ ಹಾಕಿದ್ರೇನೋ ಗೊತ್ತಿಲ್ಲ, ಕೇಳಿಸ್ತಾ ಇತ್ತು ಅಲ್ಲಿವರೆಗೂ ಭಾರತ ಇಲ್ಲಿವರೆಗೂ ಏನೇನು ಸಾಧನೆ ಮಾಡಿದೆ ಅನ್ನೋದ್ರ ಬಗ್ಗೆ ಇರಬಹುದು. ಅದನ್ನ ಕೇಳಿದಾಗ ಅನೇಕರು ಚಪ್ಪಾಳೆ ತಡ್ತಾ ಇದ್ರೆ ಅದು ಅಲ್ಲಿವರೆಗೂ ಕೇಳಿಸ್ತಾ ಇತ್ತು. ಏನು ಪ್ರೊಜೆಕ್ಷನ್ ಹಾಕಿದ್ರು ಅಂತ ನಮಗೂ ಗೊತ್ತಾಗಿಲ್ಲ. 2 ಪದಗಳು ಕಿವಿಗೆ ಬಿದ್ದು, ಆದ್ರಿಂದ ಅರ್ಥ ಮಾಡ್ಕೊಂತೀನಿ ಭಾರತದ ಸಾಧನೆಗಳನ್ನ ವರ್ಣಿಸಿರ್ಬೋದು ಅಂತ. ಬಹುಶಃ ಈ 78 ವರ್ಷಗಳಲ್ಲಿ ನಾವು ಮಾಡಿರುವಂತ ಸಾಧನೆ, ಆ ಸಾಧನೆಗೆ ತಕ್ಕ ಪ್ರತಿಕ್ರಿಯೆ ಇಡೀ ಜಗತ್ತಿನಾದ್ಯಂತ ಬರ್ತಾ ಇರೋದು, ಯಾವ ರೀತಿ ಯಾವ ಮಟ್ಟಕ್ಕೆ ಭಾರತ ಬೆಳೆದು ನಿಂತಿದೆ ಅನ್ನೋದಕ್ಕೆ ಹಿಂದಿನ ಉದಾಹರಣೆ ಬೇಕಾಗಿಲ್ಲ. ಕೆಲವು ವರ್ಷಗಳ ಹಿಂದಿನ ಉದಾಹರಣೆ ಸಹ ಕೆಲವು ವರ್ಷ ಹಿಂದೆ ನಡೆದದ್ದು. ಕೋವಿಡ್ ಬಂದಂತ ಸಂದರ್ಭದಲ್ಲಿ, ಕೋವಿಡ್ ನಿಂದ ಇಡೀ ಜಗತ್ತು ತನ್ನ ಉಸಿರನ್ನ ಕಳ್ಕೊಂತಾ ಇರುವಂತ ಸಂದರ್ಭದಲ್ಲಿ ಕೋವಿಡ್ಗೆ ವ್ಯಾಕ್ಸಿನ್ ಅನ್ನ ಕಂಡುಹಿಡಿದಿದ್ದು 5 ದೇಶಗಳು. ಒಂದು UK ಕಂಡುಹಿಡಿದು, ಇಂಗ್ಲೆಂಡ್, ಶ್ರೀಮಂತ ರಾಷ್ಟ್ರ, ಬುದ್ಧಿವಂತರಿರುವಂತ ರಾಷ್ಟ್ರ ವ್ಯಾಕ್ಸಿನ್ ಕಂಡುಹಿಡಿದ್ರು. ಕದ್ಕೊಂಡು ಹೋಗಿದ್ದೆ ನಮ್ಮಿಂದ ಎಲ್ಲ ಹಣ ಸಂಪತ್ತನ್ನ ಕಂಡುಹಿಡಿದ್ರು ಅವರು ವ್ಯಾಕ್ಸಿನ್ ಅನ್ನ. ಇನ್ನೊಂದು ವ್ಯಾಕ್ಸಿನ್ ಕಂಡುಹಿಡಿದ್ರು, ಇನ್ನೊಂದು ದೇಶ ವ್ಯಾಕ್ಸಿನ್ ಕಂಡುಹಿಡಿತ್ತು, ಅದು ಅಮೆರಿಕ. ಬುದ್ಧಿವಂತ ರಾಷ್ಟ್ರ, ಶ್ರೀಮಂತರ ರಾಷ್ಟ್ರ. ಅಮೆರಿಕದ 70% ಸೈಂಟಿಸ್ಟ್ಗಳಲ್ಲಿ ಭಾರತೀಯರೇ ತುಂಬಿದ್ದೀವಿ. ಒಂದರ ಭಾರತೀಯರೇ ಕಂಡುಹಿಡಿದ್ರು. ಇನ್ನೊಂದು ದೇಶ ವ್ಯಾಕ್ಸಿನ್ ಕಂಡುಹಿಡಿತು, ಅದು ರಷ್ಯಾ ಕೂಡ ಶ್ರೀಮಂತ ರಾಷ್ಟ್ರ, ಬುದ್ಧಿವಂತರಿರುವಂತ ರಾಷ್ಟ್ರ. ರಷ್ಯಾ ವ್ಯಾಕ್ಸಿನ್ ಕಂಡುಹಿಡಿತು. ಇನ್ನೊಂದು ದೇಶ ವ್ಯಾಕ್ಸಿನ್ ಕಂಡುಹಿಡಿತು, ಅದು ಚೀನಾ. ವೈರಸ್ಸೇ ಅವ್ರದ್ದು ವ್ಯಾಕ್ಸಿನ್ ಕಂಡುಹಿಡಿದು ದೊಡ್ಡ ಮಾತು, ಅವರು ವ್ಯಾಕ್ಸಿನ್ ಕಂಡುಹಿಡಿದು. ಈ 4 ದೇಶಗಳ ಸಾಲಿನಲ್ಲಿ 5ನೇ ಒಂದು ದೇಶ ವ್ಯಾಕ್ಸಿನ್ ಅನ್ನ ಕಂಡುಹಿಡಿತು. ಆ ದೇಶ ಯಾವ ದೇಶವನ್ನ ಇಷ್ಟು ವರ್ಷಗಳ ಕಾಲ ಇಡೀ ಜಗತ್ತು ಹಾವಾಡಿಗರ ದೇಶ, ಬಡವರ ದೇಶ, ಅನಕ್ಷರಸ್ಥರ ದೇಶ ಅಂತ ಆಡ್ಕೊಂಡು ತಿರುಗಾಡ್ತಿದ್ರು, ಅಂತ ಭಾರತ ಮುಂದೆ ನಿಂತ್ಕೊಂಡು ಹೇಳ್ತು, 5 ರಾಷ್ಟ್ರಗಳ ಒಂದು ಸಾಲಿನಲ್ಲಿ ನಾವು ನಿಂತಿದ್ದೀವಿ, ನಾವು ವ್ಯಾಕ್ಸಿನ್ ಕಂಡುಹಿಡಿದಿದ್ದೀವಿ. ವಿಶೇಷ ಅಂದ್ರೆ ನನ್ನ ನೆಚ್ಚಿನ ಬಂಧುಗಳೇ, ನಮ್ಮ ದೇಶದ ಸೈಂಟಿಸ್ಟ್ಗಳು ಮತ್ತು ಮೆಡಿಕಲ್ ಸೈನ್ಸ್ ಕೇವಲ 7 ತಿಂಗಳುಗಳ ಕಾಲ ಸಮಯವನ್ನ ತಗೊಂಡು 7 ತಿಂಗಳುಗಳಲ್ಲಿ ಭಾರತ ವ್ಯಾಕ್ಸಿನ್ ಅನ್ನ ಕಂಡುಹಿಡಿದು, ಒಂದಲ್ಲ 2 ವ್ಯಾಕ್ಸಿನ್ ಅನ್ನ ಕಂಡುಹಿಡಿದ್ವಿ. ಇದು ದೊಡ್ಡ ವಿಚಾರ ಅಂದ್ಕೊಂಡ್ರೆ ನನ್ನ ನೆಚ್ಚಿನ ಬಂಧುಗಳೇ, ಜಗತ್ತಿನಲ್ಲಿ 5 ದೇಶಗಳು ವ್ಯಾಕ್ಸಿನ್ ಅನ್ನ ಕಂಡುಹಿಡಿದಂತ ಸಮಯಕ್ಕೆ ಜಗತ್ತಿನ 200ಕ್ಕೂ ಹೆಚ್ಚು ರಾಷ್ಟ್ರಗಳು ಈ 5 ದೇಶಗಳ ಮುಂದೆ ಕೈ ಚಾಚಿ ನಿಂತ್ಕೊಂಡು, ನಮ್ಮ ದೇಶದಲ್ಲಿ ನಮ್ಮ ಜನ ಸಾಯ್ತಿದ್ದಾರೆ, ಅವ್ರಿಗೆ ವ್ಯಾಕ್ಸಿನ್ ಅನ್ನ ತಲುಪಿಸಬೇಕಾಗಿದೆ, ದಯವಿಟ್ಟು ವ್ಯಾಕ್ಸಿನ್ ಕೊಡ್ತೀರಾ ನಮ್ಮ ದೇಶಕ್ಕೆ. ಉಳಿದಂತ 4 ದೇಶಗಳು ಹೇಳಿದ್ವು, ನಿಮ್ಗೆ ವ್ಯಾಕ್ಸಿನ್ ಬೇಕಂದ್ರೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಕಾಸ್ಟ್ ಗಿಂತ 2% ಜಾಸ್ತಿ ಹಣವನ್ನ ಕೊಟ್ಟರೆ ನಾನು ನಿಮ್ಗೆ ವ್ಯಾಕ್ಸಿನ್ ಅನ್ನ ಕೊಡ್ತೀವಿ ಅಂತ. ಜಗತ್ತಿನ ಎಲ್ಲ ದೇಶದ ಎಕಾನಮಿ ನಡೆಯೋದು ಅದೇ ರೀತಿನಲ್ಲ. ಪ್ರಾಫಿಟ್ ಮಾಡೋ ಸಮಯದಲ್ಲಿ ಪ್ರಾಫಿಟ್ ಮಾರ್ಜಿನ್ ಅನ್ನ ದಾಟಬೇಕು ಅಂತ ಪ್ರಾಫಿಟ್ ಮಾಡ್ಕೊಳ್ಳೋದಿತ್ತು. ಆದ್ರಿಂದ ಜಗತ್ತಿನ ಈ 4 ದೇಶಗಳು ಹೇಳಿದ್ವು, ಪ್ರೊಡಕ್ಷನ್ ಕಾಸ್ಟ್ ಗಿಂತ ಹೆಚ್ಚು ಹಣವನ್ನ ಕೊಡಬೇಕು. ಎಲ್ಲಾ ದೇಶಗಳು ಕಣ್ಣೀರಿಡ್ತಾ ನಿಂತ್ಕೊಂಡು, ನಮ್ಮ ಹತ್ರ ಪ್ರೊಡಕ್ಷನ್ ಕಾಸ್ಟ್ ಕೊಡ್ಲಿಕ್ಕೆ ಹಣ ಇಲ್ಲ, ಇಡೀ ಜಗತ್ತಿನ ಎಲ್ಲಾ ದೇಶದ ಆರ್ಥಿಕತೆ ಕುಸಿತಾ ಇದ್ದಾವೆ, ಎಲ್ಲಿಂದ ಹಣವನ್ನ ತಂದುಕೊಡೋದು? 4 ದೇಶಗಳು ನಿರಾಕರಿಸಿದಾಗ ಜಗತ್ತಿನ 200ಕ್ಕೂ ಹೆಚ್ಚು ರಾಷ್ಟ್ರಗಳು ಭಾರತದ ಕಡೆ ತಿರುಗಿದ್ವು. ಭಾರತದ ಹತ್ರ ಕೇಳ್ಕೊಂಡು ಅಷ್ಟು ದೇಶಗಳು, ಜಗತ್ತನ್ನ ಸಲಹಿದಂತ ದೇಶ ನಿಮ್ಮದು,
ಈಗ ಜಗತ್ತು ಉಸಿರು ಕಳೆದುಕೊಳ್ತಾ ಇದೆ. ಈಗ ಜಗತ್ತನ್ನು ಉಳಿಸ್ಲಿಕ್ಕೆ ಬರ್ತೀರಾ? ಭಾರತ ಆಗ ಹೇಳಿತು, ನಿಮ್ ಕೈಲಿ ಪ್ರೊಡಕ್ಷನ್ ಕಾಸ್ಟಿನ ಹಣವನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, 50% ಹಣವನ್ನು ಕೊಡಿ, ವ್ಯಾಕ್ಸಿನ್ ಕೊಡ್ತೀವಿ. ಅದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಜನ ಉಳಿಸೋದು ಮೊದಲು ಮುಖ್ಯ. ನಾವು ವಸುದೈವ ಕುಟುಂಬಕಂ ಅಂತ ನಂಬುದವರು, ಜಗತ್ತೇ ನಮ್ಮ ಕುಟುಂಬ, ಜಗತ್ತೇ ನಮ್ಮ ಕುಟುಂಬ ಅಂತ ನಂಬುದಂತ ದೇಶ ನಮ್ಮದು. ಆದ್ರೆ ನಿಮಗೆ 50% ಹಣವನ್ನ ಕೊಡ್ಲಿಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, 1 ಪೈಸೆ ಭಾರತಕ್ಕೆ ಬೇಡ, ಸಂಪೂರ್ಣ ಉಚಿತವಾಗಿ ವ್ಯಾಕ್ಸಿನ್ ಕೊಡ್ತೀವಿ ತಗೊಳ್ಳಿ ಅಂತ 20ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಉಚಿತವಾಗಿ ವ್ಯಾಕ್ಸಿನ್ ಸಪ್ಲೈ ಮಾಡಿದ್ದೀವಿ. ಕೇವಲ 50% ರೇಟಿಗೆ 96ಕ್ಕೂ ಹೆಚ್ಚು ದೇಶಗಳಿಗೆ ವ್ಯಾಕ್ಸಿನ್ ಅನ್ನ ಸಪ್ಲೈ ಮಾಡಿದಂತ ಏಕೈಕ ದೇಶ ಅದು ನಮ್ಮ ದೇಶ ಭಾರತ. ಭಾರತ ಜಗತ್ತಿಗೆ ವ್ಯಾಕ್ಸಿನ್ಗಳನ್ನ ತಲುಪಿಸ್ತು. ಜಗತ್ತಿನ ಜನರು ಕೆಲವು ವರ್ಷಗಳ ಹಿಂದೆ ಅನೇಕ ದೇಶಗಳು ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ UN ನೇಷನ್ಸ್ ನ ಅಸೆಂಬ್ಲಿನಲ್ಲಿ ಆ ದೇಶದ ಮಾರಿಷಸ್ ದೇಶದ ಪ್ರತಿನಿಧಿ ಮಾತಾಡ್ತಾ ಹೇಳ್ತಾರೆ UN ಅಸೆಂಬ್ಲಿನಲ್ಲಿ. ಅವ್ರು ಹೇಳ್ತಾರೆ, ನಮಗೆ ಭಾರತ ವ್ಯಾಕ್ಸಿನ್ ಕೊಟ್ಟಿದ್ದು ದೊಡ್ಡದು ಅನ್ಸೋದಕ್ಕಿಂತ ನಮಗೆ ಭಾರತದ ದೊಡ್ಡಸ್ತಿಗೆ ಏನು ಗೊತ್ತಾಯ್ತಂದ್ರೆ, ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ. ಜಗತ್ತಿನಲ್ಲಿ ಈಗಿನ ಸಂದರ್ಭದಲ್ಲ, 4 ವರ್ಷಗಳ ಹಿಂದೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪಾಪ್ಯುಲೇಷನ್ ಅನ್ನು ಹೊಂದಿದಂತ 2ನೇ ದೇಶ ಭಾರತ. ಈಗ 1ನೇ ಸ್ಥಾನಕ್ಕೆ ಬಂದಿದ್ದೀವಿ. 4 ವರ್ಷದ ಹಿಂದೆ 2ನೇ ಸ್ಥಾನದಲ್ಲೇ ಇತ್ತು ಭಾರತ. ಜಮೈಕ ದೇಶದ ಪ್ರತಿನಿಧಿ ಹೇಳ್ತಾರೆ, ಜಗತ್ತಿನಲ್ಲೇ 2ನೇ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ದೇಶ, ಇಡೀ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತ ದೇಶ. ತನ್ನ ದೇಶದಲ್ಲಿ 130 ಕೋಟಿ ಜನರಿಗೆ ವ್ಯಾಕ್ಸಿನ್ ತಲುಪಿಸೋದಿದ್ರು ಕೂಡ ಭಾರತ ಹೇಳಿತು, ಕೇವಲ ನನ್ನ ದೇಶದ 130 ಕೋಟಿ ಅಲ್ಲ, ಜಗತ್ತಿನ 200 ಕೋಟಿ ಜನರಿಗೆ ವ್ಯಾಕ್ಸಿನ್ ತಲುಪುವಷ್ಟು ವಿಶಾಲವಾಗಿ ಭಾರತ ಬೆಳೆದು ನಿಂತಿದೆ ಅಂತ ನಮ್ಮ ದೇಶಕ್ಕೂ ವ್ಯಾಕ್ಸಿನ್ ಅನ್ನ ಕಳಿಸ್ತಲ್ಲ. ಅದು ಭಾರತದ ದೊಡ್ಡಸ್ತಿಕೆ ಅಂತ ಮಾರಿಷಸ್ ದೇಶದ ಪ್ರತಿನಿಧಿ ನಿಂತ್ಕೊಂಡು UN ಅಸೆಂಬ್ಲಿನಲ್ಲಿ ನಮ್ಮ ದೇಶದ ಬಗ್ಗೆ ಕೊಂಡಾಡಿದ್ರು. ಇವತ್ತು ಭಾರತ ಬೆಳೀತಾ ಇರುವಂತ ಪರಿಯೇ ಅಂತದ್ದು ನನ್ನ ನೆಚ್ಚಿನ ಬಂಧುಗಳೇ. ಒಂದು ಕಾಲದಲ್ಲಿ ಸೈಕಲ್ ನಲ್ಲಿ ನಮ್ಮ ರಾಕೆಟ್ ನ ಪಾರ್ಟ್ಸ್ ಗಳನ್ನ ತಗೊಂಡು ಹೋಗಿ ರಾಕೆಟ್ ಬಿಲ್ಡ್ ಮಾಡಿದಂತ ದೇಶ, ಇವತ್ತು ಮಂಗಳನ ಅಂಗಳಕ್ಕೆ ತಲುಪಿದ್ದೀವಿ. ಅಷ್ಟು ಸಾಲಿಲ್ಲ ಅನ್ನೋದಕ್ಕೆ ಸೂರ್ಯನ ಆರ್ಬಿಟ್ ವರೆಗೂ ಭಾರತದ ಸ್ಯಾಟಲೈಟ್ಸ್ ಗಳು ತಲುಪಿದ್ದಾವಲ್ಲ, ಇದು ಭಾರತದ ಶ್ರೇಷ್ಠತೆ. ಭಾರತದ ರಾಕೆಟ್ ಸೈನ್ಸ್, ಭಾರತದ ಮೆಡಿಕಲ್ ಸೈನ್ಸ್, ಭಾರತದ ಆರ್ಮಿ, ಭಾರತದ ಮೂಲೆ ಮೂಲೆಯಲ್ಲಿರುವಂತ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಗಳು ಇವತ್ತು ಭಾರತವನ್ನು ಜಗತ್ತಿನ ಮುಂದೆ ಎತ್ತಿ ನಿಲ್ಲಿಸ್ತಾ ಇದ್ದಾವೆ. ಇದೇ ಕಾರಣದಿಂದ ಬಹುಶಃ ಈ ಮಾತು ಇಂದು ನೆನ್ನೆಯದಲ್ಲ. ಶತಮಾನಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಕೋಲ್ಕತ್ತಾದ ಮಣ್ಣಿನಲ್ಲಿತ್ತು ಮಾತಾಡ್ತಾ ಇರಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು. ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಅಲ್ಮೋರಾ ಅಂತ ವಿವೇಕಾನಂದರ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಈ ಉಲ್ಲೇಖ ಬರುತ್ತೆ. ವಿವೇಕಾನಂದರು ಕೋಲ್ಕತ್ತಾದಲ್ಲಿ ನಿಂತು ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಾರೆ, ಇನ್ನು ಕೆಲವು ವರ್ಷಗಳಲ್ಲಿ ಭಾರತ ಮತ್ತೊಮ್ಮೆ ಜಾಗೃತವಾಗುತ್ತೆ. ಅಂದು ತಾಯಿ ಭಾರತಿ ಮೈ ಕೆಡವಿ ಮಹಾಕಾಳಿ ಅಂತ ಎದ್ದು ನಿಲ್ತಾಳೆ. ಇಡೀ ತಾಯಿ ಭಾರತಿ ಜಗನ್ಮಾತೆ ಅಂತ ಎದ್ದು ನಿಂತ ಸಂದರ್ಭದಲ್ಲಿ ಆಕೆ ಒಂದು ದೃಷ್ಟಿಯನ್ನ ನೋಡ್ಲಿಕ್ಕೆ ಇಡೀ ಜಗತ್ತು ಭಾರತದ ಕಡೆ ಕಣ್ಮಾಡಿ ನೋಡುತ್ತೆ ಅಂತ ಹೇಳಿದ್ರಲ್ಲ, ಇವತ್ತು ಆ ಸಂದರ್ಭ ನಿಜವಾಗ್ತಿದೆ ನನ್ನ ನೆಚ್ಚಿನ ಬಂಧುಗಳೇ. ಅಂದು ವಿವೇಕಾನಂದ ಹೇಳಿದಂತ ಮಾತನ್ನ ಜೀವಂತ ಸಾಕ್ಷಿಯಾಗಿ ನಾವು ಕಣ್ತುಂಬಿಸ್ಕೊಳ್ತಾ ಇದ್ದೀವಿ. ಇವತ್ತು ಭಾರತ ಹೇಳಿದಂತ ಒಂದು ಮಾತನ್ನ ಪಾಲಿಸಲಿಕ್ಕೆ 100 ದೇಶಗಳು ನಿಂತಿವೆ. ಭಾರತ ಮುಂದೆ ಬಂದು ಹೇಳುತ್ತೆ 21ನೇ ತಾರೀಕು ಎಲ್ಲರೂ ಕೂಡ ಯೋಗ ಮಾಡಬೇಕು ಅಂತ. ಭಾರತ ಒಂದು ಮಾತು 190ಕ್ಕೂ ಹೆಚ್ಚು ದೇಶಗಳ ಜನರು ಜೂನ್ 21ನೇ ತಾರೀಕಿಗೆ ಯೋಗ ಮಾಡಲಿಕ್ಕೆ ಸೂರ್ಯನ ಕಡೆ ಮುಖ ಮಾಡಿ ನಿಂತ್ಕೊಂತಾರೆ. ಟೈಮ್ಸ್ ಮತ್ತು ಗ್ಲೋಬಲ್ ಟೈಮ್ಸ್ ಅಂತ ಪತ್ರಿಕೆಗಳು ವರದಿ ಮಾಡ್ತವೆ. ಯೋಗ that originated from the land of India has today became a global phenomenon by being celebrated by more than 190 countries around the globe ಅಂತ ಜಗತ್ತಿನ ಪತ್ರಿಕೆಗಳು ವರದಿ ಮಾಡ್ತಾರೆ. ಹಿಂದೆ ಯಾವ್ಯಾವ ಶ್ರೇಷ್ಠ ಜ್ಞಾನವನ್ನ ಜಗತ್ತಿಗೆ ನಮ್ಮ ಪೂರ್ವಿಕರು ಹರಿಸಿದ್ರಲ್ಲ, ಆ ಜ್ಞಾನವನ್ನ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಮಾಡುವ ಸಂದರ್ಭಕ್ಕೆ ಇವತ್ತು ಭಾರತ ನಿಂತಿದೆ. ಹಿಂದೆ ಯಾವ್ಯಾವ ಜ್ಞಾನವನ್ನ ನಮ್ಮ ಪೂರ್ವಿಕರು ಕೊಟ್ಟಿದ್ರು, ಎಲ್ಲಾ ಜ್ಞಾನ ಕೊಟ್ಟಿದ್ದು ನಾವೇ ಭಾರತೀಯರು ಹಾಗೆ ನೋಡುತ್ತಿದ್ರೆ. ಏತದ್ದೇಶ ಪ್ರಸೂತಸ್ಯ ಸಕಾಶಾದ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರ ಶಿಕ್ಷೆಯ ಪೃಥಿವ್ಯಾ ಸರ್ವ ಮಾನವ ಅಂತ ಜಗತ್ತಿಗೆ ಕೊಟ್ಟಂತ ಪೂರ್ವಿಕರು ನಮ್ಮವರು. ಜಗತ್ತಿನ ಜನಗಳೇ, ನಿಮ್ಮ ಅಗ್ರಜರಾದಂತ ಹಿರಿಯರಾದಂತ ಭಾರತೀಯರು ನಾವು ಭಾರತದಲ್ಲಿದ್ದೀವಿ. ನಮ್ಮ ಬಳಿ ಬನ್ನಿ, ನಿಮಗೆ ಬೇಕಾದಂತ ಜ್ಞಾನವನ್ನ ಪ್ರೀತಿಯಿಂದ ದಾರಿ ಕೊಡ್ತೀವಿ ಅಂತ ಜಗತ್ತಿಗೆ ಕರೆಯನ್ನು ಕೊಟ್ಟು ನಳಂದ, ತಕ್ಷಶಿಲಾ, ವಿಕ್ರಮಶಿಲಾ, ನಾಗಾರ್ಜುನ ಅಂತ 16 ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡಿ 64 ಹೆಚ್ಚು ವಿದ್ಯೆಗಳು, 14ಕ್ಕೂ ಹೆಚ್ಚು ಕ್ರಮಗಳನ್ನ ಜಗತ್ತಿಗೆ ಹೇಳಿಕೊಡುವ ಮೂಲಕ ಜಗತ್ತಿಗೆ ಬೇಕಾದಂತ ಸರ್ವಜ್ಞಾನವನ್ನ ಸಾರಿದವರು ನಾವು. ಜಗತ್ತಿಗೆ ಎಲ್ಲ ಜ್ಞಾನವನ್ನು ಕೊಟ್ಟಿವಿ. ಚಾಣಕ್ಯನ ಕೂಟ ನೀತಿಯನ್ನ ಜಗತ್ತಿಗೆ ಕೊಟ್ಟಿದ್ದು ನಾವು ಭಾರತೀಯರು. ಭಗವದ್ಗೀತೆಯನ್ನ ಜಗತ್ತಿಗೆ ಕೊಟ್ಟವು ನಾವು ಭಾರತೀಯರು. ರಾಮಾಯಣವನ್ನ ಕೊಟ್ವಿ, ಮಹಾಭಾರತವನ್ನ ಕೊಟ್ವಿ, ಭಗವದ್ಗೀತೆ ಕೊಟ್ವಿ. ಜಗತ್ತೇ ಬೇಕಾದಂತ ಅಷ್ಟು ಜ್ಞಾನಗಳನ್ನ, ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಖಗೋಳ, ವಿಜ್ಞಾನ, ಭೌತ
ಭೌತಶಾಸ್ತ್ರ, ಸಂಖ್ಯಸೂತ್ರ, ಮೈಮಾಸ ಸೂತ್ರ, ನಾಟ್ಯಶಾಸ್ತ್ರ, ಯೋಗಶಾಸ್ತ್ರ, ಯೋಗ ವಶಿಷ್ಠ, ಅಭಿನವ ಭಾರತ, ಪಂಚತಂತ್ರ, ದಿವ್ಯ ಪ್ರಬಂಧ, ತಿರುಮುರೈ, ಪಂಚದಶಿ, ವೇದಾಂತ ಸಾರ, 25 ಶಾಸ್ತ್ರ, 25 ಸೂತ್ರ, ಶಿವಸೂತ್ರ, ಶಿವ ಸಂಹಿತ, ರಾಮಾಯಣ, ಮಹಾಭಾರತ, ಭಗವತ್ ಪುರಾಣ, ಹರಿವಂಶ ಪುರಾಣ, ಪದ್ಮ ಪುರಾಣ ಅಂತ ಸಹಸ್ರಾರು ಜ್ಞಾನ ಭಂಡಾರಗಳನ್ನು ಜಗತ್ತಿಗೆ ನೀಡಿ ಇಡೀ ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ಮುಳುಗೋಗ್ತಾ ಇರುವಂತ ಸಂದರ್ಭದಲ್ಲಿ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನಂತೆ ಹೊಳೆದು ತನ್ನ ಜ್ಞಾನದ ಉಷಕಿರಣಗಳಿಂದ ಜಗತ್ತನ್ನ ಪ್ರಚಲಿಸಿದಂತ ಏಕೈಕ ದೇಶ ನಮ್ಮ ದೇಶ ಭಾರತ. ಈ ಭಾರತದ ಶ್ರೇಷ್ಠತೆ ಅಂತದ್ದು ಯಾವ್ಯಾವ ಜ್ಞಾನಗಳನ್ನ ಯಾವ ವಿಶ್ವವಿದ್ಯಾನಿಲಯಗಳಿಂದ ಕೊಟ್ಟಿದ್ವಲ್ಲ, ಇವತ್ತು ಹೆಮ್ಮೆ ಪಡಬೇಕು ನನ್ನ ನೆಚ್ಚಿನ ಬಂಧುಗಳೇ. ಅನೇಕ ದಾಳಿಗಳ ನಂತರ ನಾವು ನಮ್ಮ ನಿಲಯಗಳನ್ನ ಕಳ್ಕೊಂಡ್ವಿ. ನಾವು ಅನೇಕ ದಾಳಿಗಳಾದಾಗ ನಮ್ಮ ದೇಶದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯಗಳನ್ನ ಬೆಂಕಿ ಹಚ್ಚಿ ಅಷ್ಟು ವಿಶ್ವವಿದ್ಯಾನಿಲಯಗಳನ್ನ ನೆಲಸಮ ಮಾಡಲಾಗಿತ್ತು. ಆದ್ರೆ ಈಗ 800 ವರ್ಷಗಳ ನಂತರ ಮತ್ತೊಮ್ಮೆ ಈ ದೇಶದ ನಳಂದ ವಿಶ್ವವಿದ್ಯಾನಿಲಯವನ್ನ ಪುನರ್ ಸ್ಥಾಪನೆ ಮಾಡುವಂತ ಸ್ಥಾನಕ್ಕೆ ಭಾರತ ನಿಂತಿದೆ. ಮತ್ತೊಮ್ಮೆ ನಳಂದ ವಿಶ್ವವಿದ್ಯಾನಿಲಯ ಭಾರತದಲ್ಲಿ ಸ್ಥಾಪನೆ ಆಗ್ತದೆ. ಇದು ಭಾರತೀಯರ ಶ್ರೇಷ್ಠತೆ. ನಮ್ಮ ಹಿಂದಿನ ಹಿರಿಮೆಯನ್ನ ಮತ್ತೊಮ್ಮೆ ಜಗತ್ತಿನ ಮುಂದೆ ಸಾರ್ತಿದ್ದೀವಿ ನಾವು. ಇದೇ ಇವತ್ತು ಮಾಡಬೇಕಾಗಿರುವಂತ ಕೆಲಸ. 78 ವರ್ಷಗಳಾಗಿದೆ ನಮಗೆ ಸ್ವತಂತ್ರ ಬಂದ ನಂತರ. ನಾವು ಅರ್ಥ ಮಾಡ್ಕೊಳ್ಬೇಕು ಯುವಕ ಯುವತಿಯರಾಗಿ, ಸ್ವತಂತ್ರ ಅಂದ್ರೆ ಸ್ವೇಚ್ಛಾಚಾರ ಅಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ. ಯಾವ ಭಾರತದ ಹಿರಿಮೆಯನ್ನ ನಮ್ಮ ಪೂರ್ವಿಕರು ಇಷ್ಟು ವರ್ಷಗಳ ಕಾಲ ಕಾಪಾಡಿಕೊಂಡು ಬಂದು ನಮಗೆ ಕೊಟ್ಟಿದ್ದಾರೋ ಆ ಪರಂಪರೆಯನ್ನ ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಕೊಡುತ್ತಾ ಆ ಪರಂಪರೆಯನ್ನ ಬೆಳೆಸುವಂತ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ನಾವೇ ಮಾಡಬೇಕಾಗಿರುವಂತ ಕೆಲಸ. ಜಗತ್ತಿಗೆ ಎಲ್ಲವನ್ನೂ ಕೊಟ್ಟಿವಿ ಭಾರತೀಯರು ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ವಿ. ಆದ್ರೆ ಇದನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನು ಎಷ್ಟು ಮಾಡಿದ್ವಿ ನಾವು? ಬೇಜಾರಿನ ಸಂಗತಿ ಅಂದ್ರೆ ನನ್ನ ನೆಚ್ಚಿನ ಬಂಧುಗಳೇ, ನಮ್ಮ ಹಿರಿಮೆ ಭಾರತೀಯರು ಗೊತ್ತಿದ್ಯೋ ಇಲ್ವೋ, ಆದ್ರೆ ವಿದೇಶಿಗರು ಆ ಹಿರಿಮೆಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ವಿದೇಶಿಗರಿಗೆ ಭಾರತದ ಹಿರಿಮೆ ಅರ್ಥ ಆದಷ್ಟು ನಮ್ಮ ದೇಶದ ಅನೇಕ ಯುವಕ ಯುವತಿಯರಿಗೆ ಅರ್ಥ ಆಗಿಲ್ಲ. ನಮ್ಮ ದೌರ್ಭಾಗ್ಯ ಇದು. ನಾವು ಇವತ್ತಿಗೂ ನಮ್ಮ ಶಾಲಾ ಕಾಲೇಜುಗಳ ಸಾಮಾನ್ಯ ವಿದ್ಯಾರ್ಥಿಗಳ ಮುಂದೆ ನಿಂತ್ಕೊಂಡು ಗ್ರಾವಿಟಿ ಕಂಡುಹಿಡಿದಿದ್ದು ಯಾರಂದ್ರೆ ಏನ್ ಹೇಳ್ತೀವಿ ನಾವು? ನ್ಯೂಟನ್ ಕಂಡುಹಿಡಿದಿದ್ದು ಅಂತ ಹೇಳ್ತೀವಿ. ಏನಕ್ಕೆ ಪಠ್ಯ ಪುಸ್ತಕದಲ್ಲಿ ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ಗೊತ್ತು ನಮಗೆ. ಆದ್ರೆ ನನ್ನ ನೆಚ್ಚಿನ ಬಂಧುಗಳೇ, ವಿದೇಶದ ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್ ಕೆಲವು ದಿನಗಳ ಹಿಂದೆ ಒಂದು ಕ್ಷಮಾಪಣೆ ಪತ್ರವನ್ನ ಬರೆದಿತ್ತು, ಬಿಡುಗಡೆ ಮಾಡಿತ್ತು. ಆ ಪತ್ರದಲ್ಲಿ, ಆ ಕ್ಷಮಾಪಣಾ ಆರ್ಟಿಕಲ್ ನಲ್ಲಿ ಏನಂತ ಬರೆಯುತ್ತೆ ಗೊತ್ತಾ? ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್ ನ ವಿದ್ಯಾರ್ಥಿಗಳು, ಅಲ್ಲಿನ ಪ್ರೊಫೆಸರ್ಗಳು ಬರೀತಾರೆ, ನಾವು ಭಾರತಕ್ಕೆ ಕ್ಷಮೆಯನ್ನ ಕೇಳ್ತೀವಿ. ಏನಕ್ಕಂದ್ರೆ ಇಷ್ಟು ವರ್ಷಗಳ ಕಾಲ ಗ್ರಾವಿಟಿಯನ್ನ ಕಂಡುಹಿಡಿದಿದ್ದು ನಾವು ವಿದೇಶಿಗರು ಅಂತ ನಾವು ಹೇಳ್ಕೊಂಡು ತಿರುಗಾಡ್ತಾ ಇದ್ವಿ. ಆದ್ರೆ ಈಗ ಅರ್ಥ ಆಗಿದೆ, ಗ್ರಾವಿಟಿಯನ್ನ ಕಂಡುಹಿಡಿದಿದ್ದು ನಾವಲ್ಲ. ಗ್ರಾವಿಟಿಯನ್ನ ನ್ಯೂಟನ್ ಕಂಡುಹಿಡಿಯೋಕೆ ಮುಂಚೆ 100 ವರ್ಷಗಳ ಹಿಂದೆ ಭಾರತದಲ್ಲಿ ಯುಕ್ತಿಭಾಸ ಎಂಬ ಗ್ರಂಥದಲ್ಲಿ ಋಷಿಮುನಿಗಳು ಗ್ರಾವಿಟಿಯ ಬಗ್ಗೆ ಉಲ್ಲೇಖ ಮಾಡಿದ್ರು. ಮೊದಲು ಗ್ರಾವಿಟಿಯನ್ನ ಕಂಡುಹಿಡಿದಿದ್ದು ಭಾರತ, ನಾವು ವಿದೇಶಿಗರೆಲ್ಲ ಕ್ಷಮಿಸಿ ಅಂತ ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್ ಆರ್ಟಿಕಲ್ ಬಿಡುಗಡೆ ಮಾಡುತ್ತೆ. ನಾವು ಇವತ್ತಿಗೂ ನಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲಿ ಕ್ಯಾಲ್ಕುಲಸ್ ಅಂತ ಓದ್ತೀವಿ. ಕ್ಯಾಲ್ಕುಲಸ್ ಕಂಡುಹಿಡಿದಿದ್ದು ಯಾರು ಅಂದ್ರೆ ವಿದೇಶಿಗರ ಕಡೆ ಕೈ ತೋರಿಸ್ತೀವಿ. ಆದ್ರೆ ವಿದೇಶದ ಯೂನಿವರ್ಸಿಟಿ ಆಫ್ ಪ್ರಿನ್ಸ್ಟನ್ ನ ಪ್ರೊಫೆಸರ್ ಆಗಿರುವಂತ ಜೆ ಜಾರ್ಜ್ ಅವರು ಆರ್ಟಿಕಲ್ ಬರೀತಾರೆ. ಅದ್ರಲ್ಲಿ ಹೇಳ್ತಾರೆ, ಕ್ಯಾಲ್ಕುಲಸ್ ಕಂಡುಹಿಡಿದಿದ್ದು ನಾವಲ್ಲ, ಭಾರತದ ಆಶ್ರಮಗಳಲ್ಲಿ ಋಷಿಮುನಿಗಳಿದ್ದು, ಆ ಋಷಿಮುನಿಗಳು ಮಾಧವ ಮತ್ತು ನಂದ ಅನ್ನೋ ಇಬ್ರು ಋಷಿಮುನಿಗಳು ಕ್ಯಾಲ್ಕುಲಸ್ ಅನ್ನ ಕಂಡುಹಿಡಿದಿದ್ದು ನಾವು ವಿದೇಶಿಗರಲ್ಲ ಅಂತ ಯೂನಿವರ್ಸಿಟಿ ಆಫ್ ಪ್ರಿನ್ಸ್ಟನ್ ನ ಪ್ರೊಫೆಸರ್ ಆರ್ಟಿಕಲ್ ಬಿಡುಗಡೆ ಮಾಡ್ತಾರೆ. ಜಗತ್ತಿಗೆ ಏನೇನೆಲ್ಲ ಪರಿಚಯಿಸಿದ್ದು ನಾವೇ ಭಾರತೀಯರು. ಎಲ್ಲಾ ವಿಷಯಗಳನ್ನ ಜಗತ್ತಿನಲ್ಲಿ ಮೊದಲನೇ ಗ್ರಂಥವನ್ನ ಬರೆದಿದ್ದು ನಾವು ಋಗ್ವೇದ ಭಾರತೀಯರು. ಜಗತ್ತಿನಲ್ಲಿ ಮೊದಲನೇ ಕಾವ್ಯವನ್ನ ಬರೆದವರು ನಾವು ರಾಮಾಯಣ. ಜಗತ್ತಿನಲ್ಲೇ ಮೊದಲನೇ 1 ಲಕ್ಷಕ್ಕೂ ಹೆಚ್ಚು ಸಾಲುಗಳು ಇರುವಂತ ಗ್ರಂಥ, ಅತಿದೊಡ್ಡ ಗ್ರಂಥವನ್ನ ಬರೆದಿದ್ದು ನಾವು ಮಹಾಭಾರತ. ಜಗತ್ತಿನಲ್ಲೇ ಮೊದಲು ಸೋಶಿಯಾಲಜಿ ಬುಕ್, ಸಮಾಜಶಾಸ್ತ್ರದ ಪುಸ್ತಕವನ್ನ ಬರೆದವ್ರು ನಾವು ಕಪಿಲ ಸೂತ್ರ. ಜಗತ್ತಿನಲ್ಲೇ ಮೊದಲು ಮ್ಯಾಥಮೆಟಿಕ್ಸ್ ಬುಕ್ ಅನ್ನ ಬರೆದವರು ನಾವು ಬುಧಾಯನ ಶಾಸ್ತ್ರ. ಜಗತ್ತಿನಲ್ಲೇ ಮೊದಲು ಆಸ್ಟ್ರಾನಮಿ ಬುಕ್ ಅನ್ನ ಬರೆದವರು ನಾವು ಜ್ಯೋತಿಷಾಂಗ ಶಾಸ್ತ್ರ. ಜಗತ್ತಿನಲ್ಲೇ ಮೊದಲು ಭಾಷಾಶಾಸ್ತ್ರವನ್ನ ಬರೆದವ್ರು ನಾವು ಪಾಣಿನಿ ಅಷ್ಟಾಧ್ಯಾಯಿ. ಜಗತ್ತಿನಲ್ಲಿ ಏನೇನೆಲ್ಲ ಇದ್ದಾವೋ ಎಲ್ಲವನ್ನೂ ಬರೆದಿದ್ದು ನಾವೇ, ಎಲ್ಲವನ್ನೂ ಜಗತ್ತಿಗೆ ಜ್ಞಾನದ ಮೂಲಕ ಕೊಟ್ಟವ್ರು ನಾವೇ. ನಮ್ಮ ದೌರ್ಭಾಗ್ಯ ಇದು ನಾವೇ ಮರೆತು ಕೂತ್ಕೊಂಡಿದ್ದೀವಿ. ಭಾರತದಲ್ಲಿ ಆರ್ಕಿಯಾಲಜಿಕಲ್ ಸರ್ವೆನಲ್ಲಿ ಯಾವ್ಯಾವ ಆರ್ಟಿಫ್ಯಾಕ್ಟ್ಸ್ ಗಳು ದೊರೀತಾವೋ, ಯಾವ್ಯಾವ ಗ್ರಂಥಗಳ ಉಲ್ಲೇಖಗಳು ಸಿಕ್ಕುತ್ತವೋ, ಆ ಗ್ರಂಥಗಳಲ್ಲಿ ಸುಮಾರು 21,000ಕ್ಕೂ ಹೆಚ್ಚು ವಿಜ್ಞಾನಗಳ ಪೇಟೆಂಟ್ ಅನ್ನ ಅಮೆರಿಕ ತೆಗೆದುಕೊಂಡಿದೆ. ಭಾರತೀಯರು ತಗೊಳ್ಳೋದನ್ನ ಮರ್ತೋದ್ವಿ. ಈಗಲಾದರೂ ಇದನ್ನ ನೆನಪಿಟ್ಕೊಂಡು ಆ ಜ್ಞಾನ ನಮ್ಮದು ಅಂತ ಸಾರ್ಥ ಜಗತ್ತಿಗೆ ಹೇಳಬೇಕಾಗಿದೆ. ಅದನ್ನ ಮುಂದಿನ ಪೀಳಿಗೆಗೆ ತಿಳಿಸ್ಕೊಡ್ಬೇಕಾಗಿದೆ. ನಮ್ಮ ದೇಶದ ಶ್ರೇಷ್ಠತೆ ಎಂತಹದ್ದು.
ಇಂಥ ಮಣ್ಣಿನಲ್ಲಿ ಹುಟ್ಟಿದೀವಲ್ಲ ನನ್ನ ನೆಚ್ಚಿನ ಬಂಧುಗಳೇ, ನಿಜವಾಗ್ಲೂ ನಮ್ಮ ಸೌಭಾಗ್ಯ. ವಿವೇಕಾನಂದ ಹೇಳ್ತಾರೆ, ಐ ಆಮ್ ಒನ್ ಆಫ್ ದ ಪ್ರೌಡೆಸ್ಟ್ ಮೆನ್ ಟು ಬಿ ಬಾರ್ನ್ ಇನ್ ದಿಸ್ ಅರ್ತ್ ಅಂಡ್ ಐ ಟ್ರೇಸ್ ಮೈ ಪ್ರೈಡ್ ಟು ಮೈ ಆನ್ಸೆಸ್ಟರಿ ಅಂತ. ಜಗತ್ತಿನಲ್ಲಿ ಹುಟ್ಟಿರುವಂತ ಅತ್ಯಂತ ಹೆಮ್ಮೆ ಪಡುವಂತ ಮನುಷ್ಯ ನಾನು, ನನ್ನ ಹೆಮ್ಮೆನ ನಮ್ಮ ಪೂರ್ವಿಕರಿಂದ ನಾನು ಪಡ್ಕೊಂಡಿರೋದು ಅಂತ ವಿವೇಕಾನಂದ ಹೇಳ್ತಾರಲ್ಲ, ಅಂತ ಹೆಮ್ಮೆ ನಮಗೂ ಇರಬೇಕು. ಇಂಥ ದೇಶದಲ್ಲಿ ಹುಟ್ಟಿದ್ದೀವಿ ನಾವು. ಭಾರತದಲ್ಲಿ ಹುಟ್ಟೋದು ಅಂದ್ರೆ ಸಾಮಾನ್ಯ ಅಲ್ಲ. ಭಾರತದಲ್ಲಿ ಹುಟ್ಟಬೇಕು ಅಂದ್ರೆ ಜನ್ಮ ಜನ್ಮಗಳ ಪುಣ್ಯ ಮಾಡಿರ್ಬೇಕು. ಸುಮ್ನೆ ಹೇಳ್ತಾ ಇರುವಂತ ಮಾತಲ್ಲ ನನ್ನ ನೆಚ್ಚಿನ ಬಂಧುಗಳೇ. ನಮ್ಮ ಶಾಸ್ತ್ರಗಳಲ್ಲಿ ಬರೀತಾರೆ, ಗಾಯಂತಿ ದೇವ ಕಿಲೆಗೀತ ಕಾಣಿ ಧನ್ಯೋಸ್ತತೆ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗ ಸ್ವಗಮಾರ್ಗ ಭೂತ ಭವಂತಿ ಭೂಯ ಪುರುಷಾಸುರತ್ವಾತ್ ಅಂತ. ಅರ್ಥಾತ್ ದೇವಾನುದೇವತೆಗಳು ಸ್ವರ್ಗದಲ್ಲಿ ಕೂತು ಮಾತಾಡ್ತಾ ಹೇಳ್ತಾರಂತೆ, ಸಾವಿರಾರು ವರ್ಷ ದೇವಾನುದೇವತೆಗಳಾಗಿ ಸ್ವರ್ಗದಲ್ಲಿ ಬದುಕೋದಕ್ಕಿಂತ ಒಂದೇ ಒಂದು ಜನ್ಮ ಮನುಷ್ಯರಾಗಿ ಭರತ ಖಂಡದಲ್ಲಿ ಸಿಕ್ಕಿದ್ರೆ ಸಾಕು, ಅದಕ್ಕಿಂತ ಬೇರೆ ಇಲ್ಲ ಅಂತ. ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಸತ್ವಾಂತದ್ದು. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಭಾರತದ ಸಾಮರ್ಥ್ಯ ಇದ್ದದ್ದು ಈ ಮಣ್ಣಿನಲ್ಲಿ ಹುಟ್ಟುವಂತ ಒಬ್ಬೊಬ್ಬ ಯುವಕ ತ್ರೈಲೋಕ್ಯದ ಕಿಲಂ ತವಪಾದ ಮೂಲೆ ಅಂತ ವಿವೇಕಾನಂದ ಹೇಳಿದ್ರು. ಭಾರತದ ಮಣ್ಣಿನಲ್ಲಿ ಹುಟ್ಟುವಂತ ಒಂದೊಂದು ಮಗುವಿಗೂ 3 ಲೋಕಗಳನ್ನ ತನ್ನ ಕಾಲಡಿಯಲ್ಲಿಟ್ಟು ಆಳಬಲ್ಲ ಸಾಮರ್ಥ್ಯ ಇರುತ್ತೆ. ಈ ಮಣ್ಣಿನ ಈ ನೆಲದ ಶ್ರೇಷ್ಠತೆ. ಈ ದೇಶದಲ್ಲಿ ಹುಟ್ಟಿದವರು ಯಾರೇ ಆಗ್ಲಿ, ಕ್ಲಾಸ್ ನಡೀತಾ ಇರುವಂತ ಸಂದರ್ಭದಲ್ಲಿ ಕ್ಲಾಸ್ ನಲ್ಲಿ ಪ್ರೊಫೆಸರ್ ಲೆಕ್ಚರ್ ಮಾಡಬೇಕಾದ್ರೆ ಫ್ರಂಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಯಾವ ಪಾಯಿಂಟ್ ಎಕ್ಸಾಮಿಗೆ ಬರುತ್ತೆ, ಯಾವ ಪಾಯಿಂಟ್ ಎಕ್ಸಾಮಿಗೆ ಬರಲ್ಲ ಅಂತ ಚಿಂತೆಯಿಂದ ಟೆಕ್ಸ್ಟ್ ಬುಕ್ ತಿರುಗಿಸುವಂತ ಫಸ್ಟ್ ಬೆಂಚ್ ಟಾಪ್ ರ್ಯಾಂಕರ್ ವಿದ್ಯಾರ್ಥಿಯಿಂದ ಹಿಡಿದು ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಯಾವಾಗ ಲೆಕ್ಚರ್ ಮುಗಿಸ್ತಾರಪ್ಪ ಅಂತ ಗಡಿಯಾರ ನೋಡುವಂತ ವಿದ್ಯಾರ್ಥಿಯವರೆಗೂ ಪ್ರತಿಯೊಬ್ಬರಲ್ಲೂ ಅದೇ ಸಾಮರ್ಥ್ಯ ಇದೆ. ನೀವು ಯಾರೂ ಸಾಮಾನ್ಯರಲ್ಲ ನನ್ನ ನೆಚ್ಚಿನ ಬಂಧುಗಳೇ. ನಮ್ಮಲ್ಲಿರುವಂತ ಚೈತನ್ಯ ಅಂತಹದ್ದು. ಈ ದೇಶದಲ್ಲಿ ಹುಟ್ಟಿದ್ದೀವಿ ನಾವು. ಯಾವ್ಯಾವ ಪರಂಪರೆಯನ್ನ ಕೊಂಡಾಡೋಲ್ಲ ನಾವು, ಈ ಪರಂಪರೆ ವಾರಸುದಾರರು ನಾವು. ಈ ವೇದ ಉಪನಿಷತ್ತು ಗ್ರಂಥಗಳು ವಿಜ್ಞಾನ ಗಣಿತ ಎಲ್ಲದರ ಉತ್ತರಾಧಿಕಾರಿಗಳಾಗಿ ಕೂತಿದ್ದೀವಿ ನಾವು. ನಾವಲ್ಲದೆ ಈ ಜ್ಞಾನದ ಮೇಲೆ ಹಕ್ಕು ಬೇರೆ ಯಾರೂ ಇಲ್ಲ. ವಿವೇಕಾನಂದರು ಅದಕ್ಕೆ ಹೇಳಿದ್ದು, ಅಮೃತ ಪುತ್ರರು ಭಾರತದಲ್ಲಿ ಹುಟ್ಟಿರುವಂತವರು. ಅಮೃತತ್ವ ಮಾನುಷ ಅಂತ ಹೇಳ್ತೀವಲ್ಲ, ಆ ಅಮೃತತ್ವವನ್ನು ಹುಟ್ಟಿದಾಗಿನಿಂದ ಪಡೆದುಕೊಂಡು ಬಂದಿರೋರಪ್ಪ ನಿಮ್ಮಲ್ಲಂತ ಚೈತನ್ಯ ಇದೆ. ಆ ಚೈತನ್ಯವನ್ನ ಜಾಗೃತಗೊಳಿಸ್ಕೊಳ್ಳಿ. ವಿವೇಕಾನಂದರು ಅರೈಸ್ ಅವೇಕ್ ಅಂತ ಹೇಳಿದಾಗ ಅದನ್ನೇ ಹೇಳಿದ್ದು, ಜಾಗೃತರಾಗಿ. ಉಪನಿಷತ್ತುಗಳ ಮಾತಿದು, ಉತ್ತಿಷ್ಠದ ಜಾಗೃತ ಪ್ರಾಪ್ಯ ವರಾನಿ ಬೋಧನ್. ಜಾಗೃತರಾಗಿ ಜ್ಞಾನವನ್ನ ಪಡೆದುಕೊಳ್ಳಿ. ಜಾಗೃತರಾಗುವುದಂದ್ರೆ ಒಳಗಿರುವಂತ ಚೈತನ್ಯವನ್ನ ಜಾಗೃತಿಗೊಳಿಸ್ಕೊಳ್ಳೋದು. ಒಳಗಿದ್ದಿರುವಂತ ಚೈತನ್ಯವನ್ನ ಜಾಗೃತಗೊಳಿಸ್ಕೊಂಡಾಗ ಮಾತ್ರ ನಾವು ನಿಜವಾದ ಯುವಕ ಯುವತಿಯರಾಗೋದು. ವಯಸ್ಸಿನಿಂದ ಯುವಕ ಯುವತಿಯರಂತೆ ಯಾರನ್ನ ಬೇಕಾದ್ರೂ ಪರಿಗಣಿಸಬಹುದು. ಆದ್ರೆ ಮನಸ್ಥಿತಿಯಿಂದ ಎಷ್ಟು ಜನ ನಿಜವಾದ ಯುವಕ ಯುವತಿಯರು ಕೂತಿದ್ದೀವಿ ನಾವು. ನಮ್ಮ ರಾಮಕೃಷ್ಣ ಆಶ್ರಮದ ಸಂತರು ಬಹಳ ಚೆನ್ನಾಗಿ ಹೇಳ್ತಾರೆ, ಯೂತ್ಸ್ ಅಂದ್ರೆ 2 ತರದ ಯೂತ್ಸ್ ಇರ್ತಾರಂತೆ. ಒಬ್ರು ಹೆಂಗಾಗಿರೋರು, ಇನ್ನೊಬ್ರು ಹೆಂಗೆಂಗೋ ಇರೋರು ಅಂತ ಸ್ಪಷ್ಟವಾಗಿ ಹೇಳಿದ್ರು ಅವರು. ಏನಕ್ಕೆ ಅಂತ ನಮ್ಮ ರಾಮಕೃಷ್ಣ ಆಶ್ರಮದ ಸನ್ಯಾಸಿಗಳು ಸ್ವಾಮೀಜಿಯವರು ತುಂಬಾ ಚೆನ್ನಾಗಿ ಉಲ್ಲೇಖ ಮಾಡ್ತಾರೆ. ಈ ಹೆಂಗೆಂಗೋ ಇರೋರು ಯಾರು ಅಂದ್ರೆ, ಕಾಲೇಜ್ ಅಂದ್ರೆ ಕಾಲ ಕಳೆಯುವ ಏಜು. ಕಾಲೇಜಿಗೆ ಬರ್ತೀವಿ, ಅಪ್ಪ ಅಮ್ಮ ಕಳ್ಸಿದ್ದಾರೆ, ಹಾಸ್ಟೆಲ್ ನಲ್ಲಿ ಇರ್ತೀವಿ, ನಮಗೆ ಬೇಕಾಗಿದ್ದನ್ನ ತಿನ್ಕೊಂಡು ನಾವು ಆರಾಮಾಗಿ ಫ್ರೆಂಡ್ಸ್ ಜೊತೆ ಫ್ರೆಂಡ್ ಸರ್ಕಲ್ ಇದೆ ನಮ್ದು ಅಡ್ಡಾಡ್ಕೊಂಡಿರ್ತೀವಿ, ಕಾಲೇಜ್ ಮುಗಿಯುತ್ತೆ ಗ್ರಾಜುಯೇಟ್ ಆಗಿ ಹೋಗ್ತೀವಿ ಅಂತ. ಇಷ್ಟೇ ಮನಸ್ಥಿತಿ ಇರೋರು ಯೂತ್ಸ್ ಅಂತ ಪರಿಗಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಜವಾಗ್ಲೂ ಯೂತ್ಸ್ ಅಂತ ಯಾರನ್ನು ಪರಿಗಣಿಸಬಲ್ಲೆವು? ವಿವೇಕಾನಂದರು ಒಂದು ಡೆಫಿನೇಷನ್ ಅನ್ನು ಕೊಟ್ಟಿದ್ರು, ವಿತ್ ದ ಮಸಲ್ಸ್ ಆಫ್ ಐರನ್ ಅಂಡ್ ನರ್ವ್ಸ್ ಆಫ್ ಸ್ಟೀಲ್. ಉಕ್ಕಿನ ನರಮಂಡಲಗಳು, ಕಬ್ಬಿಣದಂತ ಮಾಂಸಖಂಡಗಳು, ಮಿಂಚಿನಂತ ಬುದ್ಧಿಶಕ್ತಿ, ವಿದ್ಯುತ್ ಅಂತ ಇಚ್ಛಾಶಕ್ತಿ. ಅಗೋ ನೋಡು ಬೆಟ್ಟ ಅಂದ್ರೆ ನಿಂತ್ಕೊಂಡು ಬೆಟ್ಟ ನೋಡ್ಬೇಡದಂತೆ, ಬೆಟ್ಟ ಪುಡಿ ಮಾಡ್ಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಅಗೋ ನೋಡು ದೇಶ ಅಂದ್ರೆ, ದೇಶ ನೋಡು ಅಂದ್ರೆ ನಿಂತ್ಕೊಂಡು ದೇಶ ನೋಡ್ಬೇಡದಂತೆ, ದೇಶ ಕಟ್ಟಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಅಂಥ ಸಾಮರ್ಥ್ಯ ಇರುವವರನ್ನ ಮಾತ್ರ ಯುವಕ ಯುವತಿಯರು ಅಂತ ಪರಿಗಣಿಸ್ಲಿಕ್ಕೆ ಸಾಧ್ಯ ಅಂತ ವಿವೇಕಾನಂದರು ಶತಮಾನಗಳ ಹಿಂದೆ ನಮಗೊಂದು ಡೆಫಿನೇಷನ್ ಅನ್ನ ವ್ಯಾಖ್ಯಾನವನ್ನ ಕೊಟ್ಟು ಹೋಗಿದ್ರು ಯೌವನಕ್ಕೆ. ಅಂಥ ಯುವಕ ಯುವತಿಯರ ತಯಾರಾಗಬೇಕಾಗಿದೆ ನಾವು. ಯಾವಾಗ ತಯಾರಾಗ್ತೀವಂತ ಯುವಕ ಯುವತಿಯರಂತೆ? ವಿವೇಕಾನಂದರು ಒಂದು ಸೂತ್ರವನ್ನ ಕೊಟ್ಟಿದ್ದಾರೆ, 3 ಸೂತ್ರಗಳು. ದೇಹ ಬಲ ಗಟ್ಟಿಗೊಳಿಸ್ಕೊಳ್ಳಿ, ಮನೋಬಲ ಗಟ್ಟಿಗೊಳಿಸ್ಕೊಳ್ಳಿ, ಆತ್ಮಬಲ ಗಟ್ಟಿಗೊಳಿಸ್ಕೊಳ್ಳಿ. 3 ಬಲಗಳು ಬೇಕಾಗಿರೋ ಜೀವನದಲ್ಲಿ. ಮೊದಲು ದೇಹ ಬಲ. ದೇಹ ಬಲ ಯಾಕೆ ಗಟ್ಟಿ ಆಗಿಸ್ಬೇಕು? ಸಿಂಪಲ್ ಆಗಿ ಡೆಫಿನೇಷನ್ ಹೇಳಬೇಕು ಅಂದ್ರೆ, ನಿಮ್ಮ ದೇಹ ದಂಡಿಸಿದಷ್ಟು ನಿಮ್ಮ ಮೈಂಡ್ ಶಾರ್ಪ್ ಆಗುತ್ತೆ. ನಿಮ್ಮ ದೇಹವನ್ನು ಎಷ್ಟು ದಂಡಿಸ್ತಿರೋ, ಆಡ್ರಿಲಿನ್ ನಮ್ಮ ಕೆಮಿಕಲ್ ರಿಲೀಸ್ ಆಗುತ್ತೆ, ಬ್ರೈನ್ಸ್ ನಲ್ಲಿ ಡೋಪಮಿನ್ ಕೆಮಿಕಲ್ ರಿಲೀಸ್ ಆಗುತ್ತೆ, ಸೆರೋಟಿನ್ ಕೆಮಿಕಲ್ ರಿಲೀಸ್ ಆಗುತ್ತೆ, ನೋಪೈಫಿಫ್ರೈನ್ ರಿಲೀಸ್ ಆಗುತ್ತೆ ಕೆಮಿಕಲ್ಸ್. ಈ ಎಲ್ಲ ಕೆಮಿಕಲ್ಸ್ ಏನು ಮಾಡುತ್ತೆ? ನಿಮ್ಮ ಮನಸ್ಸು ಅತ್ಯಂತ ಫೈಟ್ ಆರ್ ಫ್ಲೈಟ್ ಇದೆಯಲ್ಲ, ಡೂ ಆರ್ ಡೈ, ಈ ಮನಸ್ಥಿತಿಯನ್ನು ಬೆಳೆಸುತ್ತಷ್ಟೇ ಈ ಕೆಮಿಕಲ್ ರಿಲೀಸ್ ಆದಷ್ಟು. ಈಗ ಮಾಡಬೇಕು, ಇಲ್ಲ ಅಂದ್ರೆ ಆಗೋದಿಲ್ಲ. ಈ ಕೆಮಿಕಲ್ಸ್ ರಿಲೀಸ್ ಆದಷ್ಟು ಕೂಡ ನಿಮ್ಮ ಮೋಟಿವೇಶನ್ ಬರುತ್ತೆ. ಅದು ಮೋಟಿವೇಶನ್ ಅಂತ ಹೇಳ್ತಿರೋ, ಅಥವಾ ಆ ಕ್ಷಣಕ್ಕೆ ಮಾಡಬೇಕು ಅನ್ನೋ ಮೈಂಡಿನ ಫ್ಲೈಟ್ ಆರ್ ಫೈಟ್ ಮೈಂಡ್ ಸೆಟ್ ಅಂತಿರೋ, ಒಟ್ಟಿನಲ್ಲಿ ನಿಮ್ಮ ಬ್ರೈನ್
ವಿಶೇಷವಾಗಿ ಸೈನ್ಸು ಕಾಮರ್ಸ್ ಓದುವಂತ ಯುವಕ ಯುವತಿಯರು. ಆರ್ಟ್ಸ್ ನಾವು ಬಿಡಿ, ನಮಗೆ ದಿನಗಟ್ಟಲೆ ಫ್ರೀ ಇರ್ತೀವಿ, ನಾವು ಏನೋ ಒಂದು ಆಟ ಆಡ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ, ಅವ್ರ ದೇಹವನ್ನ ದಂಡಿಸ್ತಾರೆ. ಆದ್ರೆ ಸೈನ್ಸು ಕಾಮರ್ಸ್ ಮಕ್ಕಳಿದ್ದಾರಲ್ಲ ಪಾಪ, ಅವ್ರಿಗೆ ಅಸೈನ್ಮೆಂಟ್ಸ್ ಮುಗಿಸಕ್ಕೆ ವರ್ಷಾನ್ಗಟ್ಲೆ ಬೇಕು. ಇದರಿಂದ ಸಮಸ್ಯೆ ಏನಾಗುತ್ತೆ ಅಂದ್ರೆ ಅವ್ರು ಪುಸ್ತಕದ ಮುಂದೆ ಕೂತಿರ್ತಾರೆ, ಆದ್ರೆ ಪುಸ್ತಕದ ಮುಂದೆ ಕೂರ್ತಿರೋಷ್ಟೇ ನಾವು. ನೀವು ಗಮನಿಸಿ ನೋಡಿ, ನೀವು ನಾನು ಸ್ಟಡಿ ಸೆಷನ್ ಅಂತ ಇಡ್ತೀನಿ ಅಂದ್ರೆ 1 hour ನೀವು ಕ್ಲಾಸ್ ತಡ್ ಮಾಡಿ ಕೂತ್ಕೊಳ್ಳಿ. 1 hour ಅಲ್ಲಿ ಅಮ್ಮಮ್ಮ ಅಂದ್ರೆ 5 ಕ್ವಶನ್ ಓದಿರ್ತೀರಾ ನೀವು. ಈಗ ಉಳಿದಿದ್ದಂತ ಅಷ್ಟು 10 ನಿಮಿಷ ಓದಿದ್ರೆ 50 ನಿಮಿಷ ಫ್ರೆಂಡ್ ಏನ್ ಮಾಡ್ತಿರ್ಬೋದು, ನನ್ನ ಫ್ರೆಂಡ್ ಹೋಮ್ವರ್ಕ್ ಕಂಪ್ಲೀಟ್ ಮಾಡೋದೋ ಇಲ್ವೋ, ನನ್ನ ಫ್ರೆಂಡ್ ಓದ್ಕೊಂಡಿದ್ದಾನೋ ಇಲ್ವೋ, ನೀನೆಷ್ಟು ಲೆಸನ್ಸ್ ಕಂಪ್ಲೀಟ್ ಮಾಡಿದ್ಯಾ, ನಾನೇ ಯಾವ ಲೆಸನ್ ಓದಬೇಕು, ಇದೇ ಚಿಂತೆನಲ್ಲಿ ಇರ್ತೀವಿ. ಏನಕ್ಕೆ ಅಂದ್ರೆ ಪ್ರೊಕ್ರಾಸ್ಟಿನೇಷನ್ ಇದು. ಓದಬೇಕು ಅಂತ ಗೊತ್ತು, ಇನ್ 1 ವಾರದಲ್ಲಿ ಎಕ್ಸಾಮ್ ಇದೆ ಅಂತ ಗೊತ್ತು, ಓದ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಡಿಪ್ರೆಷನ್ ಗಿಂತ ಮುಂಚೆ ಬರುವಂತ ಸಿಂಪ್ಟಮ್ಸ್ ಗಳಿಗೂ ಸಾಮಾನ್ಯ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ಇದು ಎಷ್ಟು ಜನ ನಿಮ್ಮ ಶಾಲೆ ಶಿಕ್ಷಕರು ಹೇಳ್ತಾರೋ ಇಲ್ವೋ, ನಿಮ್ಮ ವಯಸ್ಸಿನೊಳ್ಳೆ ಆಗಿರೋದ್ರಿಂದ ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಈ ಪ್ರೊಕ್ರಾಸ್ಟಿನೇಷನ್ ಹೋಗಬೇಕಂದ್ರೆ ದೇಹ ದಂಡಿಸ್ಬೇಕು. ದೇಹ ದಂಡಿಸಿದಾಗ ಮನಸ್ಸಿಗೆ ಕೆಲಸ ಕಮ್ಮಿ ಆಗುತ್ತೆ, ಮೈಂಡಿಗೆ ತಕ್ಷಣ ಮೈಂಡಿಗೆ ಕೆಲಸ ಕೊಟ್ಟಾಗ ಮೈಂಡ್ ಶಾರ್ಪ್ ಆಗುತ್ತೆ. ಆದ್ರಿಂದ ಮೊದಲನೇ ಸೂತ್ರ ವಿವೇಕಾನಂದ ಹೇಳಿದ್ರು, ದೇಹಬಲ ಗಟ್ಟಿಗೊಳಿಸ್ಕೊಳ್ಳಿ. 2ನೇದು ಮನೋಬಲ ಗಟ್ಟಿಗೊಳಿಸ್ಕೊಳ್ಳಿ. ಮನಸ್ಸಿನ ಸಾಮರ್ಥ್ಯ ಅಂದ್ರೆ ಮನಸ್ಸಿನಲ್ಲಿ ಕಾನ್ಫಿಡೆನ್ಸ್ ಅನ್ನ ಬೆಳೆಸ್ಕೊಳ್ಳೋದು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಒಂದಿಷ್ಟು ಜನ ಭಾರತೀಯರಿಗೆ. ವಿವೇಕಾನಂದರು ವಿದೇಶವನ್ನು ಸುತ್ತಿ ಬಂದ ವಿವೇಕಾನಂದರು ವಾಪಸ್ ಭಾರತಕ್ಕೆ ಬಂದಾಗ ಹೇಳ್ತಾರೆ, ನಮ್ಮ ಭಾರತದ ಯುವಕರ ಸಮಸ್ಯೆ ಇದು. ನಮ್ಮ ಯುವಕ ಯುವತಿಯರಲ್ಲಿ ಎಲ್ಲ ಜ್ಞಾನವೂ ಇದೆ, ಆದ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಆಗ ವಿವೇಕಾನಂದ ಹೇಳಿದಂತ ಮಾತು, ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇವತ್ತಿಗೂ ನಮ್ಮ ಭಾರತೀಯರಲ್ಲಿದೆ. ಗೊತ್ತೋ ಗೊತ್ತಿಲ್ಲದೆಯೋ ವಿದೇಶಿಯರನ್ನ ಪಾಲಿಸ್ಲಿಕ್ಕೆ ಹೋಗ್ತೀವಿ ನಾವು. ಏನಕ್ಕಂದ್ರೆ ನಮ್ಮ ಪರಂಪರೆ ಬಗ್ಗೆ ನಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಮ್ಮ ಬಗ್ಗೆ ನಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಪಕ್ಕಕ್ಕೆ ಇಡಿ. ಓದ್ಲಿಕ್ಕೆ ಆಗ್ತಾನೆ ಪರವಾಗಿಲ್ಲ, ನಿಮಗೆ ಓದೋದ್ರಲ್ಲಿ ಸ್ಕಿಲ್ ಇಲ್ಲ ಅಂದ್ರೆ ಸ್ಪೋರ್ಟ್ಸ್ ನಲ್ಲಿ ಸ್ಕಿಲ್ ಇರುತ್ತೆ, ಯಾವುದೋ ಸ್ಕಿಲ್ ಜೀವನದಲ್ಲಿ ಇರುತ್ತೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಬಿಡಿ. ಅನೇಕ ಬಾರಿ ನನಗೆ ಪ್ರಶ್ನೆ ಮಾಡ್ತಾರೆ ಒಂದಿಷ್ಟು ಜನ ಯುವಕ ಯುವತಿಯರು, ಸ್ಟೇಜ್ ಮೇಲೆ ನಿಂತು ಮಾತಾಡೋದು ಹೇಗೆ, ನನಗೂ ವಿಷಯಗಳು ಗೊತ್ತು, ಮಾತಾಡಬೇಕಾದ್ರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ನನಗೆ, ಕಾನ್ಫಿಡೆನ್ಸ್ ಹೇಗೆ? ನಿಮಗೆ ಬೇಕಾಗಿರೋದು ಕಾನ್ಫಿಡೆನ್ಸ್ ಅಲ್ಲ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಪಕ್ಕಕ್ಕೆ ಇಡಬೇಕು. ಏನಕ್ಕೆ ಅಂದ್ರೆ ಸ್ಪಷ್ಟವಾಗಿ ಸೈಕಾಲಜಿಕಲಿ ಹೇಳೋದಾದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೆ ನಿಂತು ಮಾತಾಡಬೇಕಾದ್ರೆ ಭಯ ಆಗ್ಬೋದು, ಮಾತಾಡ್ಲಿಕ್ಕೆ ಬರಲ್ಲ ಅಂತಲ್ಲ. ಮಾತಾಡ್ತಾ ಇರ್ಬೇಕಾದ್ರೆ ನಾನೇನಾದ್ರೂ ತಪ್ಪು ಹೇಳಿದ್ರೆ ಎದುರುಗಡೆ ಇರೋ ನನ್ನನ್ನು ಆಡಬಂತಾನಲ್ಲ ಅನ್ನೋ ಭಯದಿಂದ ನೀವು ಸುಮ್ಮನಿರ್ತೀರಾ. ಇದೇ ಸಮಸ್ಯೆ ನಿಮ್ಮದು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದ ಹೊರಗೆ ಬನ್ನಿ, ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಬನ್ನಿ, ಆಗ ಮಾತ್ರ ಜೀವನದಲ್ಲಿ ಸಾಧನೆಗಳು ಮಾಡ್ಲಿಕ್ಕೆ ಆಗೋದು. ಯು ಹ್ಯಾವ್ ಟು ಡೂ ಸಮಥಿಂಗ್ ದಟ್ ವಿಚ್ ಯು ಹ್ಯಾವ್ ನೆವರ್ ಡನ್ ಟು ಅಚೀವ್ ಸಮಥಿಂಗ್ ಯು ನೆವರ್ ಹ್ಯಾಡ್. ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮ್ಮ ಹತ್ರ ಇಲ್ಲದೆ ಸಾಧಿಸಬೇಕಂದ್ರೆ ಯಾವತ್ತೂ ಮಾಡಬೇಕು, ಮಾಡಬೇಕು ಮತ್ತು ಖುಷಿ ಬೀಳಬೇಕು. ನಾವು ನಮ್ಮ ಮನೋಬಲ ಗಟ್ಟಿಗೊಳಿಸ್ಕೊಳ್ಳಿಕ್ಕೆ ಈಗಾಗಲೇ ನಮಗೆ ಕೆಲಸ ಚಾಲು ಇದೆ. ಏನಕ್ಕೆ ಅಂದ್ರೆ ನಾವು ಮಿಡಲ್ ಕ್ಲಾಸ್ ನಲ್ಲಿ ಹುಟ್ಟಿರುವಂತ ಯುವಕ ಯುವತಿಯರು, ಶ್ರೀಮಂತರ ಮಕ್ಕಳೇನಲ್ಲ ನಾವು, ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಕುಟುಂಬದಲ್ಲಿ ಹುಟ್ಟಿರುವಂತವ್ರು ನಾವು. ನಮ್ಮ ಸೌಭಾಗ್ಯ ಏನು ಗೊತ್ತಾ? ಅನೇಕರು ಅಂದ್ಕೊಂತಾರೆ ಬಡತನ ಅನ್ನೋದು ಶಾಪ. ಖಂಡಿತವಾಗ್ಲೂ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಜೀವನದಲ್ಲಿ ಬಡತನಕ್ಕಿಂತ ಹೆಚ್ಚು ವಿಷಯವನ್ನ, ಜ್ಞಾನವನ್ನ ಕೊಡುವಂತ ವಿಶ್ವವಿದ್ಯಾನಿಲಯ ಜಗತ್ತಲ್ಲಿ ಇವತ್ತಿಗೂ ಸ್ಥಾಪನೆ ಆಗಿಲ್ಲ. ಜಗತ್ತಿನಲ್ಲಿ ಕಲಿಸ್ಲಿಕ್ಕೆ ಆಗಿರುವಂತ ಪ್ರತಿಯೊಂದು ಸಂಗತಿ ಬಡತನ ಅನ್ನೋದು ಕಲಿಸ್ಕೊಡುತ್ತೆ ನಿಮ್ಗೆ. ಇದನ್ನ ಹೇಳ್ತಾ ಇರುವಂತ ನಾನು ಕೂಡ ಏನು ಶ್ರೀಮಂತರ ಮನೆಯವಳಲ್ಲ. ನನ್ನ ತಂದೆ ಇವತ್ತಿಗೂ ಬೆಂಗಳೂರಿನಲ್ಲಿ ಆಟೋ ಡ್ರೈವರ್, ರಿಕ್ಷಾ ಓಡಿಸ್ತಾರೆ ನಮ್ಮಪ್ಪ ಬೆಂಗಳೂರಿನಲ್ಲಿ. ಆಟೋ ಡ್ರೈವರ್ ನ ಮಗಳಾಗಿ ಹೇಳ್ತಾ ಇದ್ದೀನಿ ನಾನು. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋದು ನಮಗೊಂದು ಸೌಭಾಗ್ಯ. ಆದ್ರೆ ಬಡತನದಲ್ಲಿ ಹುಟ್ಟೋ ತಪ್ಪಲ್ಲ, ಬಡತನದಲ್ಲಿ ಹುಟ್ಟೋ ತಪ್ಪಲ್ಲ, ಆದ್ರೆ ಬಡತನದಲ್ಲಿ ಸಾಯೋದಿದೆಯಲ್ಲ ಅದಕ್ಕಿಂತ ದೊಡ್ಡ ತಪ್ಪು ಜೀವನದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರಲ್ಲೂ ಇಷ್ಟೆಲ್ಲ ಓದಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟ ನಂತರ ಆದ್ರಿಂದ ನಮ್ಮ ಮನೋಬಲ ಬೆಳೀತಾ ಇದೆ. ಈಗಾಗಲೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀವಿ, ಜಗತ್ತನ್ನ ನೋಡ್ತೀವಿ, ಜಗತ್ತನ್ನ ಎದುರಿಸುವಂತ ಅನಿವಾರ್ಯತೆ ನಮಗೆ. ನಮ್ಮ ಬೆಂಗಳೂರಿನಲ್ಲಿ ಒಂದಿಷ್ಟು ಜನ ಮಕ್ಕಳಿದ್ದಾರೆ, ಶಾಲೆ ಹೆಸರು ಹೇಳೋದು ಬೇಡ, ಆದ್ರೆ ಒಂದಿಷ್ಟು ಶಾಲೆಗಳಿದ್ದಾವೆ, ಲಕ್ಷ ಲಕ್ಷ ಫಂಡ್ಗಳು, ಲಕ್ಷ ಲಕ್ಷ ಫೀಸ್. ಆ ಮಕ್ಕಳ ಜೀವನ ಪದ್ಧತಿ ಯಾವ ರೀತಿ ನಾನು ಕಣ್ಣಾರೆ ನೋಡ್ತಾ ಇರ್ತೀನಿ ದಿನ ಬೆಳಗ್ಗೆ ಎದ್ದ ಕೂಡಲೇ. ಆ ಮಕ್ಕಳನ್ನ ಬೆಳಗ್ಗೆ ಮನೆದ ಎಸಿ ಇರುತ್ತೆ, ಮನೆದ ಒಂದೇ ಒಂದು ಕಿಟಕಿಯನ್ನ ಓಪನ್ ಮಾಡೋದಿಲ್ಲ, ಮನೆ ತುಂಬಾ ಎಸಿ. ಆ ಮಗುವನ್ನ ಎಸಿ ಮನೆಯಿಂದ ಕರ್ಕೊ ಬರಲಾಗುತ್ತೆ, ಎಸಿ ಕಾರ್ನಲ್ಲಿ ಕೂರಿಸ್ತಾರೆ, ಎಸಿ ಕಾರ್ನಲ್ಲಿ ಕಿಟಕಿ ಇಳಿಸೋದಿಲ್ಲ, ಪೊಲ್ಯೂಷನ್ ಇರುತ್ತೆ, ಪಾಪ ಮಗುಗ್ ಸಮಸ್ಯೆ ಆಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಕಿಟಕಿ ಇಳಿಸ್ತಾರೆ, ಎಸಿ ಕಾರಿಂದ ಮಗು ಬರುತ್ತೆ, ಶಾಲೆಗೆ ಹೋಗುತ್ತೆ, ಶಾಲೆ ಕೂಡ ಎಸಿ ಇದೆ, ಕ್ಲಾಸ್ ರೂಮ್ ಅಲ್ಲಿ ಎಸಿ ಇದೆ, ಆಡಿಟೋರಿಯಂ ಅಲ್ಲಿ ಎಸಿ ಇದೆ, ಹೊರಗಡೆ ಮಕ್ಕಳನ್ನ ಆಟ ಆಡೋಕೆ ಬಿಡೋದಿಲ್ಲ, ಪ್ಲೇ ಗ್ರೌಂಡ್ ಅಲ್ಲಿ ಬಿಡೋದಿಲ್ಲ, ಸಮಸ್ಯೆ ಆಗ್ಬೋದು ಮಕ್ಕಳಿಗೆ ಅಂತ ಎಸಿ ಕ್ಲಾಸ್ ಅಲ್ಲಿ ಕೂತಿರುತ್ತೆ. ಆ ಮಗು ವಾಪಸ್ ಮನೆಗೆ ಬರುತ್ತೆ, ಅದೇ ಎಸಿ ಕಾರಲ್ಲಿ ಬರುತ್ತೆ,
ಜಗತ್ತಲ್ಲಿ ಇವತ್ತಿಗೂ ನಾವು ಬಿಲಿಯನಿಯರ್ಸ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಸೆಲ್ಫ್ ಮೇಡ್ ಬಿಲಿಯನಿಯರ್ಸ್ಗೆ ಈ ಫ್ಯಾಮಿಲಿಯಲ್ಲಿ ಇರುವಂತ ಓಲ್ಡ್ ಮನಿಯನ್ನ ಸಂಪಾದಿಸ್ಕೊಂಡು ಬಂದವರು ಬಹಳ ಕಡಿಮೆ. ಯಾಕೆ ಗೊತ್ತಾ? ಅಮ್ಮ ಅಂದ್ರೆ 2ರಿಂದ 3ನೇ ಜನರೇಷನ್ ಅಷ್ಟರಲ್ಲಿ ಇವ್ರು ಮಾಡಿರುವಂತ ಅಷ್ಟು ಆಸ್ತಿನ ಕರಗಿಸ್ಲಿಕ್ಕೆ ಒಂದು ಮಗು ಹುಟ್ಟಿರುತ್ತೆ. ಅದೇ ರೀತಿ ಬೆಳೆಸ್ತಾರ ಮಗುವನ್ನ ಇವರು. ಈ ಜಗತ್ತನ್ನ ಎದುರಿಸ್ಲಿಕ್ಕೆ ಸಾಮರ್ಥ್ಯ ಇಲ್ಲಿರುವಂತ ಮಕ್ಕಳು ಬೆಳೆದು ಒಂದು ಅಕಸ್ಮಾತ್ ಎಸಿ ಚೇಂಬರ್ ಅಲ್ಲಿ ಕೂತ್ಕೊಂಡು ನಾನು ಬಿಸ್ನೆಸ್ ನಡೆಸ್ತೀನಿ ಅಂದ್ರೆ ಆ ಮಕ್ಕಳ ಕೈನಲ್ಲಿ ಬಿಸ್ನೆಸ್ ನಡೆಸ್ಲಿಕ್ಕೂ ಆಗೋದಿಲ್ಲ. ಅವ್ರು ಇಡೀ ವಂಶಸ್ಥರು ಮಾಡಿರುವಂತ ಆಸ್ತಿಯನ್ನ ಕರಗಿಸ್ತಾರೆ. ಅದಕ್ಕೆ ಇವತ್ತಿಗೂ ಜಗತ್ತಿನ ಟಾಪ್ ಮೋಸ್ಟ್ ಬಿಲಿಯನಿಯರ್ಸ್ ಮತ್ತು ಮಿಲಿಯನಿಯರ್ಸ್ ಯಾರ್ಯಾರಿದ್ದಾರೋ ಅವರಲ್ಲಿ 10 ನಂಬರ್ದಲ್ಲಿ ಬರುವಂತ ಆ ರ್ಯಾಂಕ್ ಗಳಲ್ಲಿ ಬರುವಂತ 10 ಜನ ಸೆಲ್ಫ್ ಮೇಡ್ ಅವರಾಗಿರ್ತಾರೆ. ಎಲೆನ್ ಮಸ್ಕ್ ಸೆಲ್ಫ್ ಮೇಡ್ ಬಿಲಿಯನಿಯರ್, ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ. ತನ್ನ ಆಸ್ತಿಯ 50% ಹಣವನ್ನ ಒಂದು ಎಕ್ಸ್ಪೆರಿಮೆಂಟ್ ನಲ್ಲಿ ಕಳ್ಕೊಂಡ ನಂತರವೂ ಇವತ್ತಿಗೂ ಶ್ರೀಮಂತ ವ್ಯಕ್ತಿಯಾಗಿ ನಿಂತಿದ್ದಾನೆ. ಅಷ್ಟು ಹಣವನ್ನು ಸಂಪಾದಿಸಿದ್ದಾನೆ ಎಲೆನ್ ಮಸ್ಕ್, ಸೆಲ್ಫ್ ಮೇಡ್ ಬಿಲಿಯನಿಯರ್. ಮಾರ್ಕ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ, ಇನ್ಸ್ಟಾಗ್ರಾಮ್ ಅನ್ನು ಕೊಂಡ್ಕೊಂಡಿದ್ದಾರೆ. ವಾಟ್ಸ್ಆಪ್ ಯೂಸ್ ಮಾಡ್ತೀವಿ, ವಾಟ್ಸ್ಆಪ್ ಕೊಂಡ್ಕೊಂಡಿದ್ದಾರೆ. ಫೇಸ್ಬುಕ್ ಯೂಸ್ ಮಾಡ್ತೀವಿ, ಸ್ಥಾಪನೆಯನ್ನೇ ಮಾಡಿದವರು. ಇಡೀ ಮೆಟಾ ಕಂಪನಿ ಸಂಸ್ಥಾಪಕರು, ಫೌಂಡರು, ಸಿಇಒ. ಮಾರ್ಕ್ ಜಕರ್ಬರ್ಗ್ ಸೆಲ್ಫ್ ಮೇಡ್ ಬಿಲಿಯನಿಯರ್. ಬಿಲ್ ಗೇಟ್ಸ್ ಸೆಲ್ಫ್ ಮೇಡ್ ಬಿಲಿಯನಿಯರ್. ಬಿಲ್ ಗೇಟ್ಸ್ ನ ತಾಯಿ ಅವ್ರು ಹೇಳ್ತಾರೆ ಇವತ್ತಿಗೂ. ಸ್ಟೀವ್ ಜಾಬ್ಸ್, ಬಿಲ್ ಗೇಟ್ಸ್ ಬಿಡಿ, ಸ್ಟೀವ್ ಜಾಬ್ಸ್ ಯಾವ ಆಪಲ್ ಕಂಪನಿಯನ್ನ ಇಡೀ ಜಗತ್ತು ಕೊಂಡಾಡುತ್ತಲ್ಲ, ಸಾಫ್ಟ್ವೇರ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಅತ್ಯಂತ ಉನ್ನತ ಶಿಖರಕ್ಕೆ ಏರಿರುವಂತ ಆಪಲ್ ಕಂಪನಿಯ ಫೌಂಡರ್ ಸ್ಟೀವ್ ಜಾಬ್ಸ್ ಸೆಲ್ಫ್ ಮೇಡ್ ಬಿಲಿಯನಿಯರ್. ಎಲ್ಲರೂ ಸೆಲ್ಫ್ ಮೇಡ್. ಏನಕ್ಕೆ? ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹುಟ್ಟಿ ಜಗತ್ತನ್ನ ನೋಡಿದಂತ ಒಬ್ಬ ವ್ಯಕ್ತಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಯಾವ ರೀತಿ ಬೆಳಿಬೇಕು. ನಮ್ಮದೇ ದೇಶದಲ್ಲಿರುವಂತ ಗೌತಮ್ ಅದಾನಿ ತಂದೆ ಏನ್ ಕೆಲಸ ಮಾಡ್ತಿದ್ರು ಗೊತ್ತೇ? ಬಟ್ಟೆ ವ್ಯಾಪಾರಿ, ಸಾಮಾನ್ಯ ಬಟ್ಟೆ ವ್ಯಾಪಾರಿ ಮಗ ಗೌತಮ್ ಅದಾನಿ ಇವತ್ತು ಏಷ್ಯಾ ಖಂಡದ 2ನೇ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದಾನೆ. ಆತನ ಸಾಮರ್ಥ್ಯ ಅಂತದ್ದು. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರುವವರಿಗೆ ಮನೋಬಲ ತನ್ನಿಂದ ತಾನೇ ಬರುತ್ತೆ ಮತ್ತು ಜೀವನದಲ್ಲಿ ಒಂದು ಪರ್ಪಸ್ ಸಿಗುತ್ತೆ. ಜೀವನದಲ್ಲಿ ಒಂದು ಪರ್ಪಸ್ ಹುಡುಕೋದಿದೆಯಲ್ಲ ಬಹಳ ಕಷ್ಟವಾದದ್ದು. ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಅನೇಕ ಯುವತಿ ಗೊತ್ತಿರೋದಿಲ್ಲ. ನಿಮಗೆ ಪರ್ಪಸ್ ಬೇಕು, ಪರ್ಪಸ್ ಸಿಗ್ತಲ್ಲ ಜೀವನದಲ್ಲಿ ಅಂತ ಅನ್ಕೊಂಡ್ರೆ ಒಮ್ಮೆ ತಂದೆ ತಾಯಿಯನ್ನ ನೆನಪಿಸ್ಕೊಳ್ಳಿ ಸಾಕು, ಇನ್ನೇನೋ ಬೇಕಾಗ್ತದೆ. ಇಡೀ ಜಗತ್ತಿನಲ್ಲಿ ತನ್ನದು ಅಂತ ಅನಿಸ್ಕೊಂಡಿರುವಂತ ಎಲ್ಲವನ್ನೂ ಸರ್ವಸ್ವವನ್ನು ಮುಡಿಪಾಗಿಟ್ಟು ತ್ಯಾಗವನ್ನು ಮಾಡಿ ನನ್ನ ಮಗಳು ಸುಖವಾಗಿ ಬದುಕಲಿ ಅಂತ ತುಡಿತಾ ಇರುವಂತ 2 ಜೀವಗಳ ಜಗತ್ತಿನಲ್ಲಿದೆ. ಅದು ನಿಮ್ಮ ತಾಯಿ ಮತ್ತು ತಂದೆ ಮಾತ್ರ. ಅವರನ್ನ ನೆನಪಿಸ್ಕೊಂಡ್ರೆ ಸಾಕು, ಅವರಿಗಿಂತ ದೊಡ್ಡ ಪರ್ಪಸ್ ಬೇಕಾಗಿಲ್ಲ ಜೀವನದಲ್ಲಿ. ಅವರಿಗಲ್ಲದೆ ಯಾರಿಗೆ ಬದುಕಲಿಕ್ಕೆ ಸಾಧ್ಯ? ನನ್ನ ನೆಚ್ಚಿನ ಬಂಧುಗಳೇ, ಆ ತಂದೆ ತಾಯಿಗೋಸ್ಕರ ಕಷ್ಟವನ್ನು ಪಡೋಣ, ಅವರಿಗೋಸ್ಕರ ಕನಸನ್ನ ಕಾಣೋಣ. ತಂದೆ ತಾಯಿಗೋಸ್ಕರ. ನನ್ನ ತಂದೆ ಇದುವರೆಗೂ ಚೆನ್ನಾಗಿರೋ ಗಾಡಿಯನ್ನು ಓಡಾಡಲಿಲ್ಲ, ರೋಲ್ಸ್ ರಾಯ್ಸ್ ಅಲ್ಲೇ ಕೂರಿಸ್ಕೊಂಡು ಅಪ್ಪನನ್ನ ಊರು ತುಂಬ ಓಡಾಡಿಸ್ತೀನಿ. ನನ್ನ ತಾಯಿ ಇದುವರೆಗೂ ಚೆನ್ನಾಗಿರೋ ಸೀರೆಯನ್ನು ಹಾಕಿಲ್ಲ, ರೇಷ್ಮೆ ಸೀರೆಯನ್ನ ತಂದು ನಮ್ಮ ಅಮ್ಮನಿಗೆ ಹಾಕಿಸ್ತೀನಿ. ತಂದೆ ತಾಯಿಗೋಸ್ಕರ ಕನಸನ್ನ ಕಾಣಬೇಕು. ಅವರು ಪಡ್ತಾ ಇರುವಂತ ಶ್ರಮ ಸಾಕು ಜೀವನದಲ್ಲಿ ಪರ್ಪಸ್ ಅನ್ನು ಹುಡುಕಿಕೊಳ್ಳಲಿಕ್ಕೆ ನನ್ನ ನೆಚ್ಚಿನ ಬಂಧುಗಳೇ. ಆದ್ರೆ ನಮ್ಮ ಸಮಸ್ಯೆ, ನಮ್ಮಲ್ಲಿ ಕೆಲವರು ಅದನ್ನ ಎಕ್ಸ್ಕ್ಯೂಸಸ್ ಆಗಿ ಕೊಡ್ತಾರೆ. ನಾನು ಬಡತನದಲ್ಲಿ ಹುಟ್ಟಿದವನು, ನನ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹುಟ್ಟಿದವನು, ನನ್ನ ಅಪ್ಪನಿಗೆ ಇಂಗ್ಲಿಷ್ ಬರೋದಿಲ್ಲ, ನನ್ನ ತಾಯಿಗೆ ಇಂಗ್ಲಿಷ್ ಬರೋದಿಲ್ಲ, ನನ್ನ ಮನೆಯಲ್ಲಿ ಯಾರು ನನ್ನಷ್ಟು ಓದ್ದವರಿಲ್ಲ, ನಾನೇ ಎಲ್ಲ ಮಾಡಬೇಕು ಅಂತ ಅನೇಕ ಎಕ್ಸ್ಕ್ಯೂಸಸ್ ಗಳವರು ಇದ್ದಾರೆ. ಇದೆಲ್ಲ ಎಕ್ಸ್ಕ್ಯೂಸಸ್ ಗಳೆಲ್ಲ ನನ್ನ ಹೆಚ್ಚಿನ ಬಂಧುಗಳೇ. ಸಾಧನೆ ಹಾದಿನಲ್ಲಿ ಒಂದೊಂದು ಸ್ಟೆಪ್ಸ್ ಗಳು, ಇದನ್ನ ದಾಟಿಯೇ ಮುಂದಕ್ಕೆ ಹೋಗ್ಬೇಕು ನಾವು. ಈ ತರ ನಮ್ಮಲ್ಲಿ ಅನೇಕರಿಗೆ ಇದನ್ನ ನೋಡಿದಾಗ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳಿಲಿಕ್ಕೆ ಶುರು ಆಗುತ್ತೆ. ನಾವ್ ಈ ರೀತಿ ಮನೆತನದಿಂದ ಬಂದವರು, ಅವ್ರು ಶ್ರೀಮಂತರು, ಅವ್ರು ಚಿಕ್ಕ ವಯಸ್ಸಿಂದ AC ಕಾರ್ನಲ್ಲಿ ಓಡಾಡಿದವರು, ಅವ್ರು ಯಾವ ರೀತಿ ಬದುಕ್ತಿರ್ತಾರೆ, ಅವ್ರ ಮುಂದೆ ನಾನು ಹೇಗೆ ನಿಂತು ಮಾತಾಡ್ಲಿ? ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಬಿಡೋಣ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಬಿಟ್ಟು ಜೀವನದಲ್ಲಿ ಆಟಿಟ್ಯೂಡ್ ಬೆಳೆಸ್ಕೊಳ್ಳಿ, ರಿವೆಂಜ್ ಮೈಂಡ್ ಸೆಟ್ ಅನ್ನಾದ್ರೂ ಬೆಳೆಸ್ಕೊಳ್ಳಿ ಜೀವನದಲ್ಲಿ. ಈ ಮೈಂಡ್ ಸೆಟ್ ಯಾವ ರೀತಿ ಇರ್ಬೇಕು ಅಂತ, ನಿಮ್ಮಲ್ಲಿ ಆಟಿಟ್ಯೂಡ್ ಯಾವ ರೀತಿ ಇರ್ಬೇಕು ಅಂತ ಒಬ್ರು ದಾರ್ಶನಿಕರು ಚೆನ್ನಾಗಿ ಬರೆದಿದ್ರು ಒಂದ್ ಕಡೆ. ಆಟಿಟ್ಯೂಡ್ ಯಾವ ರೀತಿ ಇರ್ಬೇಕಂದ್ರೆ ನಡವಳಿಕೆ ನಾವು ಕಾಣಿಸ್ಬೇಕಂತೆ. ನಡವಳಿಕೆ ಯಾವ ರೀತಿ ಇರಬೇಕು? ಐದರ್ ವಾಕ್ ಲೈಕ್ ಯು ಓನ್ ದ ಪ್ಲೇಸ್ ಆರ್ ವಾಕ್ ಲೈಕ್ ಯು ಡೋಂಟ್ ಕೇರ್ ಹೂ ಡಸ್ ಅಂತ. ಒಂದು ನಮ್ಮ ಅಪ್ಪಂದು ಓಡಾಡಬೇಕು, ಒಂದು ನಮ್ಮ ಅಪ್ಪಂದು ಓಡಾಡಬೇಕು, ಇಲ್ಲ ಯಾರಪ್ಪಂದಾದ್ರೂ ನನಗೇನೋ ಅನ್ನೋ ರೀತಿ ಓಡಾಡಬೇಕು. ನಿಮ್ ನಡವಳಿಕೆ ಕಾಣಿಸ್ಬೇಕು, ನಿಮ್ಮ ಆಟಿಟ್ಯೂಡ್, ಅದು ಮೈಂಡ್ ಸೆಟ್. ಅಂತ ಆಟಿಟ್ಯೂಡ್ ಜೀವನದಲ್ಲಿ ಬೆಳೆಸ್ಕೊಳ್ಳಿ, ಅಂತ ಮೈಂಡ್ ಸೆಟ್ ಅನ್ನ ಜೀವನದಲ್ಲಿ ವೃದ್ಧಿ ಮಾಡ್ಕೊಳ್ಳಿ. ಈ ಮೈಂಡ್ ಸೆಟ್ ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ನೆಲೆ ಊರಬೇಕು ಅಂದ್ರೆ, ಅನೇಕರಿಗೆ ಚಿಕ್ಕ ವಯಸ್ಸಿಂದ ಟೀಚರ್ಸ್ ಹೇಳಿ ಕೇಳಿನೇ ಮೈಂಡ್ ಸೆಟ್ ಹೋಗಿರುತ್ತೆ. ನಮ್ ಟೀಚರ್ ಹೇಳ್ತಾರೆ ನಾನು ಚೆನ್ನಾಗಿ ಓದೋದಿಲ್ಲ, ಅಂದ್ರೆ ನಾನು ಚೆನ್ನಾಗಿ ಓದೋದಿಲ್ಲ. ನಮ್ ಟೀಚರ್ ಹೇಳ್ತಾರೆ ನನಗೆ ಚೆನ್ನಾಗಿ ಮಾರ್ಕ್ಸ್ ಬರೋದಿಲ್ಲ, ಸರಿ ಬಿಡು ಚೆನ್ನಾಗಿ ಮಾರ್ಕ್ಸ್ ಬರೋದಿಲ್ಲ. ಇದೇ ಮನಸ್ಥಿತಿಯಲ್ಲಿ ಇದ್ದು ಹೋಗ್ತಾರೆ. ಐನ್ಸ್ಟೈನ್ಗೂ ಇದೇ ಮನಸ್ಥಿತಿ ಇತ್ತು ಒಂದು ಕಾಲದಲ್ಲಿ. ಐನ್ಸ್ಟೈನ್ಗೆ ಫಿಸಿಕ್ಸ್ ಬಿಟ್ರೆ ಬೇರೆ ಯಾವ ಸಬ್ಜೆಕ್ಟ್ ಅಲ್ಲೂ ಆತನಿಗೆ ಬರೀಲಿಕ್ಕೂ ಬರ್ತಾ ಇರಲಿಲ್ಲ. ADHD ಇದ್ದಂತ ಹುಡುಗ ಪಾಪ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಮೆಂಟಲ್ ಇಲ್ನೆಸ್ ಅದು.
ಆಗ್ತಾ ಇರ್ಲಿಲ್ಲ. ತಾರೆ ಜಮೀನ್ ಪರ್ ಮೂವಿ ನೋಡಿದ್ದೀರಲ್ಲ, ಬೋರ್ಡ್ ನೋಡಿದ್ರೆ ಎಲ್ಲಾ ಅಕ್ಷರಗಳು ತನಗೆ ಬಂದಾಗ ಆಗುತ್ತಲ್ಲ, ಆ ರೀತಿ ಆಗ್ತಾ ಇತ್ತಂತೆ ಐನ್ಸ್ಟೈನ್ ತಂದೆ ತಾಯಿ ಕಷ್ಟಪಟ್ಟು ಬೆಳೆಸಿದ್ರು ಅವನನ್ನ. ಕೊನೆಗೂ ಮೆಟ್ರಿಕ್ಯುಲೇಷನ್ ಪಾಸ್ ಆದ ಐನ್ಸ್ಟೈನ್, SSLC 10th ಎಕ್ಸಾಮ್ ಪಾಸ್ ಆದ್ರು. ಮೆಟ್ರಿಕ್ಯುಲೇಷನ್ ಪಾಸ್ ಆದ ನಂತರ ಅವರ ಶಾಲಾ ಶಿಕ್ಷಕರ ಹತ್ರ ಕೇಳಿದ್ರು, ಹೈಸ್ಕೂಲ್ ಮುಗಿಸಿದ್ದ ನಮ್ಮ ಹುಡುಗ, ಆತನನ್ನ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಗೆ ಯಾವ್ದಾದ್ರು ಯೂನಿವರ್ಸಿಟಿಗೆ ಸೇರಿಸಬೇಕು ಅಂತ ಇದೀನಿ, ಯಾವ ಯೂನಿವರ್ಸಿಟಿಗೆ ಸೇರಿಸಬೇಕು ಹೇಳಿ ಅಂತ. ಶಾಲೆ ಪ್ರಿನ್ಸಿಪಲ್ ಹೇಳಿದ್ರಂತೆ ಐನ್ಸ್ಟೈನ್ ನ ತಂದೆಗೆ, ನಿನ್ನ ಮಗ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರೋದು ಹೆಚ್ಚು, ಏನಕ್ಕೆ ಯೂನಿವರ್ಸಿಟಿ ಕಳಿಸ್ತೀರಾ, ಯಾವ್ದಾದ್ರು ಕೆಲಸಕ್ಕೆ ಕಳಿಸಿ ಅಟ್ಲೀಸ್ಟ್ ಹಣ ಸಂಪಾದಿಸ್ತಾನೆ ಅಂತ ಹೇಳಿದ್ರು. ಅವ್ರ ತಂದೆ ತಾಯಿ ಇಲ್ಲ, ಮಗನ ಓದಿಸ್ಬೇಕು ಅನ್ನೋ ಆಸೆ ಅಂತ ಯೂನಿವರ್ಸಿಟಿ ಕಳಿಸಿದ್ರು ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಗೆ. ಯೂನಿವರ್ಸಿಟಿಗೆ ಹೋದ. ಆತ ಯೂನಿವರ್ಸಿಟಿನಲ್ಲಿ ಓದ್ತಾ ಇರ್ಬೇಕಾದ್ರೆ ಯೂನಿವರ್ಸಿಟಿ ಡೀನ್ ಒಂದು ಪತ್ರವನ್ನು ಬರೆದಿದ್ರು ಐನ್ಸ್ಟೈನ್ಗೆ. ಆ ಪತ್ರದಲ್ಲಿ ಡೀನ್ ಬರೀತಾರೆ, ಐ ಆಮ್ ಟೈರ್ಡ್ ಆಫ್ ಸೀಯಿಂಗ್ ಯುವರ್ ಅನಾಯಿಂಗ್ ಫೇಸಸ್ ರೋಮಿಂಗ್ ಅರೌಂಡ್ ಮೈ ಕಾರಿಡಾರ್ ಅಂತ. ನನ್ನ ಕಾರಿಡಾರ್ ನಲ್ಲಿ ನಿನ್ನ ಮುಖವ ಓಡಾಡ್ತಿರೋದು ನೋಡಿ ನೋಡಿ ಬೇಸತ್ತ ಹೋಗಿದ್ದೀನಿ ನಾನು, ನಮ್ಮ ಯೂನಿವರ್ಸಿಟಿ ಬಿಟ್ಟು ಹೋಗು ಅಂತ ಡೀನ್ ಬರೆದಂತ ಪತ್ರ. ಐನ್ಸ್ಟೈನ್ ಗ್ರಾಜುಯೇಟ್ ಆದ ನಂತರ ಆತ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿ ಆತ ಸೈನ್ಸ್ ನ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದ. ನೊಬೆಲ್ ಪ್ರಶಸ್ತಿಯನ್ನ ಪಡೆದ ಕೂಡಲೇ ಅದೇ ಯೂನಿವರ್ಸಿಟಿ ಡೀನ್ಗೆ ವಾಪಸ್ ಐನ್ಸ್ಟೈನ್ ಪತ್ರ ಬರೆದ. ಆ ಪತ್ರದಲ್ಲಿ ಐನ್ಸ್ಟೈನ್ ಬರೀತಾನೆ, Sir, the same annoying face that was roaming around your corridor has today won the Nobel Prize, sir. How do you feel about it? ಅಂತ. ಯಾವ ಮುಖ ನಿಮ್ಮ ಕಾರಿಡಾರ್ ಅಲ್ಲಿ ಓಡಾಡ್ತಾ ಇರೋದನ್ನು ನೋಡಿ ನೀವು ಬೇಸರ ಪಟ್ಟಿದ್ರಲ್ಲ, ಅದೇ ಮುಖ ಇವತ್ತು ನೊಬೆಲ್ ಪ್ರಶಸ್ತಿ ಪಡೆದಿದೆ, ಹೇಗೆ ಅನಿಸ್ತಾ ಇದೆ ಸರ್ ಅಂತ ವಾಪಸ್ ಪತ್ರ ಬರೋದಂತೆ. ರಿವೆಂಜ್ ಮೈಂಡ್ ಸೆಟ್ ಅಂತಹದ್ದು. ಇಂಥ ಮೈಂಡ್ ಸೆಟ್ ಜೀವನದಲ್ಲಿ ಇರಬೇಕು ನನ್ನ ನೆಚ್ಚಿನ ಬಂಧುಗಳೇ. ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ, ನೀಟ್ ಎಕ್ಸಾಮ್ ಪಾಸ್ ಆಗಿಲ್ಲ, GE ಎಕ್ಸಾಮ್ ಪಾಸ್ ಆಗಿಲ್ಲ ಅಂದ್ರೆ ಸುಸೈಡ್ ಮಾಡ್ಕೊಳ್ಳುವಂತ ಲಕ್ಷ ಜನ ಮಕ್ಕಳು ನಮ್ಮ ದೇಶದಲ್ಲಿ ಹುಟ್ಟಿದ್ದಾರೆ. ಈಗ ಒಂದು ಎಕ್ಸಾಮ್ಗೋಸ್ಕರ, ಆ ಎಕ್ಸಾಮ್ ಪಾಸ್ ಆಗ್ತಿರೋ ಪ್ರೆಷರ್ ಅಲ್ಲ, ಅವರ ತಂದೆ ತಾಯಿ ಪ್ರೆಷರ್ ಇರ್ಬೋದು, ಫ್ರೆಂಡ್ಸ್ ಪ್ರೆಷರ್ ಇರ್ಬೋದು, ರಿಲೇಟಿವ್ಸ್ ಯಾವುದೋ ಒಂದು ಪ್ರೆಷರ್ ಇಂದ ಸೂಸೈಡ್ ಮಾಡ್ಕೊಳ್ಳುವ ಹಂತಕ್ಕೆ 20-21 ವರ್ಷದ ನಮ್ಮ ದೇಶದ ಯುವಕರು ಬಂದಿದ್ದಾರೆ. ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಎಕ್ಸಾಮ್ ಭಯದಿಂದ ಸೂಸೈಡ್ ಮಾಡ್ಕೊಳ್ಳುವಂತ ಮಕ್ಕಳಿದ್ದಾರೆ. ಅಂಥವ್ರು ಅರ್ಥ ಮಾಡ್ಕೊಳ್ಬೇಕು, ಒಮ್ಮೆ ಸೋತಿದ್ದೀವಿ ಅಂದ್ರೆ ಆ ಸೋಲಿನಿಂದ ಏನೂ ಆಗೋದಿಲ್ಲ. A winner is not defined by the amount of times he has won. A winner is defined by the amount of times he has failed and still managed to get up by himself. ಆದರನ್ನ ಮಾತ್ರ ವಿನ್ನರ್ ಅಂತ. ಅಂಥ ವಿನ್ನರ್ ಆಗಬೇಕು ಜೀವನದಲ್ಲಿ. ಸೋಲು ಬರ್ತಾವ ಜೀವನದಲ್ಲಿ, 16 ಸೋಲುಗಳು ಬರ್ತಾವ ನನ್ನ ನೆಚ್ಚಿನ ಬಂಧುಗಳೇ. ಅಂಥ ಸೋತು ಗೆದ್ದಂತ ಎಷ್ಟು ಜನ ಇದ್ದಾರೆ ಜಗತ್ತಿನಲ್ಲಿ. ಹಿಂದೆ ಬೇಡ, ಇದೇ ವರ್ಷ 2024ನೇ ಸಾಲಿನ UPSC ರಿಸಲ್ಟ್ಸ್ ಬಂತು. ಆ UPSC ರಿಸಲ್ಟ್ ನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 644 ಪಡೆದಂತ ಹುಡುಗ ನಮ್ಮ ಕರ್ನಾಟಕದಂತ ಯುವಕ ಶಾಂತಪ್ಪ ಕುರುಬ ಅಂತ ಆತನ ಹೆಸರು. ಆ ವ್ಯಕ್ತಿ ಹೇಳ್ತಾನೆ, ಸರ್ ನಾನು 3 ಸಾರಿ PUC ಫೇಲ್ ಆಗಿದ್ದೀನಿ ಸರ್, ಅದಾದ್ಮೇಲೂ IAS ಆಗಿದ್ದೀನಿ ಸರ್, ಆಲ್ ಇಂಡಿಯಾ ರ್ಯಾಂಕ್ 600 ಪಡೆದಿದ್ದೀನಿ, ನನ್ನ ತಾಕತ್ತಿಂದ ಅದು ಅಂತ. 3 ಬಾರಿ PUC ಫೇಲ್, 3 ಬಾರಿ PUC ಫೇಲ್ ಆದಂತ ಯುವಕ ಇವತ್ತು IAS ಆಗಿ ನಮ್ಮ ದೇಶದಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಅನ್ನು ಪಡೆದು IAS ಆಗಿ ನಮ್ಮ ದೇಶದಲ್ಲಿ ಪೋಸ್ಟಿಂಗ್ ತಗೊಂತಾರೆ ಅಂದ್ರೆ ಎಷ್ಟು ಬಾರಿ ಫೇಲ್ ಆದ್ರೆ ಏನು. ಸೋತಿನ ನಂತರವೂ ಕೂಡ ನಮ್ಮನ್ನು ನಾವು ಮೇಲೆತ್ತು ಸಾಧನೆ ಹಾದಿನಲ್ಲಿ ನಡೆಯೋದಿದೆಯಲ್ಲ, ಆ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ಅದನ್ನೇ ಮನೋಬಲ ಅಂತ ಕರೆದಿದ್ದು ಸ್ವಾಮಿ ವಿವೇಕಾನಂದರು. ಈ ಮನೋಬಲ, ದೇಹಬಲ ಬೆಳೆಸ್ಕೊಳ್ಳಿ, ಮನೋಬಲವನ್ನ ಬೆಳೆಸ್ಕೊಳ್ಳಿ. ಎಷ್ಟು ಬಾರಿ ಸೋತಿದ್ರು ಕೂಡ ಭಗವದ್ಗೀತೆಯನ್ನ ಹೇಳ್ಕೊಡ್ತಾರೆ ಅಂತ ಹೇಳ್ತಿದ್ರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅದೇ ಕರೆಯನ್ನ ಕೊಟ್ಟಿರೋದಲ್ಲ. ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಸಾಲಿನಲ್ಲಿ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಸೋತು ಕೂತಿರುವಂತ ಅರ್ಜುನ, ಇನ್ನು ನನ್ನ ಕೈ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಮನಸ್ಥಿತಿಯೆಲ್ಲ ಹೋಗಿ ಕೂತಿರುವಂತ ಅರ್ಜುನನಿಗೆ ಕೃಷ್ಣ ಹೇಳುವ ಮಾತು, ಕ್ಲೈ ಬ್ರಹ್ಮಸ್ಮಗಮಹಾರ್ಥ ನೈಕಬೇಕು ಬದ್ದಿದೆ ಶುದ್ಧ ಹೃದಯದ ಬಲ್ಯ ತೆಕ್ತೋದಿಷ್ಟ ಪರಂತಪ ಕುತಸ್ಪಾಕಸ್ಮರವಿದಂ ವಿಷಮೇ ಸಂಪುಟ ಸ್ಥಿತಂ ಅನಾರ್ಯಂ ದುಷ್ಟನ ಸ್ವರ್ಗಂ ಅಕೃತಿಕರಂ ಅರ್ಜುನ. ಅರ್ಜುನ, ನಿನ್ನ ವಂಶಸ್ಥರಿಗೆ ಅಕೃತಿನ ತರ್ತಾ ಇದೆಯಪ್ಪ ನೀನು, ಎಂಥ ವಂಶದ ವಾರಸುದಾರ ನೀನು. ಈ ಸಂದರ್ಭದಲ್ಲಿ ಸುಮ್ಮನೆ ಕೂರೋದಲ್ಲ, ನಿನ್ ಕೈಲಿ ಏನೂ ಆಗೋದಿಲ್ಲ ಅಂತ ಕೂತಾಗ ನೆನ್ಪಿಟ್ಕೋ, ನಿನ್ನ ಹಿಂದೆ ನಾನಿದ್ದೀನಿ, ಯುದ್ಧಕ್ಕೆ ಸಿದ್ಧನಾಗುವಂತ ಕೃಷ್ಣ ಕರೆಯನ್ನ ಕೊಟ್ಟನಲ್ಲ. ಎಲ್ಲವನ್ನೂ ಕಳ್ಕೊಂಡಂತ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳಿ, ಇನ್ನೇನು ಕಳ್ಕೊಳ್ಳಿಕ್ಕಿಲ್ಲ ಅಂದಾಗ ಒಬ್ರು ಚೆನ್ನಾಗಿ ಹೇಳ್ತಾ ಇದ್ರು, ಇಫ್ ಯು ನೋ ಯು ಆರ್ ಗೋಯಿಂಗ್ ಟು ಗ್ರಾಸ್ಪ್ ಎಕ್ಸಲೆಂಟ್ ಹಾರ್ಡರ್ ಅಂತ. ನಾನು ಇನ್ನೇನು ಕಳ್ಕೊಂಡಿದ್ದೀನಿ ಅಂತ ಗೊತ್ತಾಗ ಮತ್ತೆ ಕಳ್ಕೊಳ್ಳಿಕ್ಕೆ ಏನಿಲ್ಲ ನಿಮ್ಮ ಹತ್ರ. ಏನೂ ಕಳ್ಕೊಳ್ಳಿಕ್ಕಿಲ್ಲದೆ ಇರುವಂತ ಸಂದರ್ಭದಲ್ಲಿ ಹೆಚ್ಚು ಸಾಧನೆಗೆ ಗುರಿಯನ್ನು ಹೊಂದಬೇಕು. ಆ ಗುರಿ, ಆ ಕನಸಿರಬೇಕು ಜೀವನದಲ್ಲಿ. ಕನಸು ಎಂಥದ್ದು ಸಣ್ಣ ಪುಟ್ಟದಲ್ಲ. ಯಾವುದೋ ಒಂದು ಕೆಲಸ ಸಿಕ್ಕಿದ್ರೆ ಸಾಕು, 35-40 ಸಾವಿರ ಸಂಬಳ ತಿಂಗಳಿಗೆ ಸಿಕ್ಕಿದ್ರೆ ಸಾಕು, ನನ್ನ ಜೀವನ ಸೆಟ್ಲ್ ಆಗುತ್ತೆ, ಅಷ್ಟೇ ಅಲ್ಲ ಕನಸು. ಕನಸು ದೊಡ್ಡದಿರ್ಬೇಕು ಜೀವನದಲ್ಲಿ. ಈ ದೊಡ್ಡ ಕನಸನ್ನ ಕಾಣುವಂತ ಸಾಮರ್ಥ್ಯ ಯುವಕರಲ್ಲಿ ಮಾತ್ರ ಇರೋದು, ಯುವಕ ಯುವತಿಯರಲ್ಲಿ
ಮಾತ್ರ, ಓನ್ಲಿ ಯೂಸ್ ಕ್ಯಾನ್ ಡ್ಯಾಟ್ ಟು ಡ್ರೀಮ್ ಅಂತ APJ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ರು. ಆ ಕನಸು ಎಂತದಿರ್ಬೇಕು? ಕನಸಂದ್ರೆ ಯಾವುದು? ಅಬ್ದುಲ್ ಕಲಾಂ ಅವರು ಹೇಳ್ತಾರಲ್ಲ, ಡ್ರೀಮ್ ಇಸ್ ನಾಟ್ ದಟ್ ಯು ಸಿ ವೈ ಸ್ಲೀಪಿಂಗ್, ಡ್ರೀಮ್ ಇಸ್ ದಟ್ ಡಸ್ ನಾಟ್ ಲೆಟ್ ಯು ಸ್ಲೀಪ್. ಮಲಗಿದ್ದಾಗ ಕಾಣೋದು ಕನಸಲ್ಲ, ಯಾವುದು ನಿನ್ನ ಮಲಗಲಿಕ್ಕೂ ಬಿಡದಂಗೆ ಪ್ರತಿಕ್ಷಣ ಕಾಡುತ್ತಲ್ಲ, ಅದು ನಿಜವಾದ ಕನಸು. ಅಂತ ಕನಸನ್ನು ಜೀವನದಲ್ಲಿ ಕಾಣಬೇಕು. ಅಂತ ದೊಡ್ಡ ಕನಸು ಸಣ್ಣ ಪುಟ್ಟದಲ್ಲ. ಮತ್ತೆ ದೊಡ್ಡ ಕನಸು ನಮ್ಮ ಉಪನಿಷತ್ತುಗಳ ಕೊಟ್ಟಂತ ದಾರಿ ಅದೇ, ಯೋವೈ ಭೂಮಿ ತತ್ಸುಖ ನಲ್ಪೆ ಸುಖಮಸ್ತಿ. ಸಣ್ಣ ಪುಟ್ಟ ಕನಸಲ್ಲ. ಗುರಿ ಇಡುವುದಾದ್ರೆ ಆಕಾಶದ ಎತ್ತರಕ್ಕೆ ಗುರಿಯನ್ನ ಇಡು. ಟ್ರೈ ಬೀಯಿಂಗ್ ಎ ಸನ್ ಈವನ್ ಇಫ್ ಯು ಫೇಲ್ ವಿಲ್ ಬಿಕಮ್ ಎ ಸ್ಟಾರ್. ಚೇಸ್ ಪರ್ಫೆಕ್ಷನ್ ಈವನ್ ಇಫ್ ಯು ಫೇಲ್ ಯು ವಿಲ್ ಅಚೀವ್ ಎಕ್ಸಲೆನ್ಸ್. ಜೀವನದ ಗುರಿ ಅದೇ. ದೊಡ್ಡ ಕನಸನ್ನ ಕಾಣೋಣ. ಸೋತ್ರು ಕೂಡ ಆ ಹಾದಿನಲ್ಲಿ ಬರುವಂತ ಸಣ್ಣ ಪುಟ್ಟ ಸಾಧನೆ ಮಾಡಿದ್ರು ಕೂಡ ನಮ್ಮ ಕಣ್ಣಿಗೆ ದೊಡ್ಡದಾಗಿ ಕಾಣಿಸುತ್ತೆ. ಅಂಥ ದೊಡ್ಡ ಕನಸನ್ನ ಕಾಣೋಣ, ದೊಡ್ಡ ಸಾಧನೆಗೆ ಮುಂದಾಗೋಣ. ಇದನ್ನ ಮಾಡುತ್ತಾ ಕೊನೆಯಲ್ಲಿ ನನ್ನ ನೆಚ್ಚಿನ ಬಂಧುಗಳೇ, ಆತ್ಮಬಲವನ್ನ ವೃದ್ಧಿಸಿಕೊಳ್ಳೋಣ. ಆತ್ಮಬಲ ಅಂದ್ರೆ ಯಾವುದು? ಮನೋಬಲವನ್ನು ಮೀರಿದಂಥದ್ದು ಆತ್ಮಬಲ. ಈ ಆತ್ಮಬಲ ಇದ್ದಾಗ ಮಾತ್ರ ನನ್ನನ್ನು ನಾನು ಹಿಡಿತದಲ್ಲಿ ಇಟ್ಕೊಳ್ಳೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಆತ್ಮಬಲ ಇಲ್ಲ. ಅದು ನಮ್ಮ ಈಗಿನ ಜನರೇಷನ್ ನಲ್ಲಿ ಪಿಯರ್ ಪ್ರೆಷರ್ ಅಂತ ಹೇಳ್ತಾರಲ್ಲ, ಫ್ರೆಂಡ್ಸ್ ನ ಪ್ರೆಷರ್ ಇಂದ ಬೇಡದಿರೋದನ್ನ ಮಾಡ್ಲಿಕ್ಕೆ ಹೋಗುವಂತ ಯುವಕರು ನಮ್ಮ ಬೆಂಗಳೂರಿನಲ್ಲಿ ಅದೇ ಕೇಸಸ್ಗಳು ಬರ್ತಿರೋದು ಪಿಯರ್ ಪ್ರೆಷರ್ ಇಂದ ಹಾಳಾಗ್ತಾರೆ. ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇರಬೇಕು. 1,000 ಜನರ ಮಧ್ಯದಲ್ಲಿದ್ರು ಕೂಡ ನೀನಾಗಿರೋದಿದೆಯಲ್ಲ, ಆ ನಿನ್ನತನವನ್ನು ಉಳಿಸ್ಕೊಳ್ಳೋದನ್ನೇ ಆತ್ಮಬಲ ಅಂತ ಕರೆಯೋದು. ಆ ಆತ್ಮಬಲ ನಿನ್ನಲ್ಲಿ ಇರಬೇಕು. ನಿನ್ನ ಸ್ನೇಹಿತರು ಯಾರೇ ಇರಲಿ, ನಿನ್ನ ಸ್ನೇಹಿತರು ಯಾವುದೇ ರೀತಿ ಬದುಕಲಿ, ಆದ್ರೆ ನಿನ್ನತನವನ್ನು ನೀನು ಉಳಿಸ್ಕೊಳ್ಬೇಕು. ಅದು ಆತ್ಮಬಲ. ಅದಕ್ಕೆ ಆತ್ಮಬಲದ ಕುರಿತಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದು 6ನೇ ಅಧ್ಯಾಯದ ಶ್ರೀಕೃಷ್ಣ ಪರಮಾತ್ಮ ಉದ್ಧರೇದಾತದ ಆತ್ಮನಾತ್ಮಾನ ಆತ್ಮ ಇವ ತ್ರಿಪುರಾತ್ಮನ ಆತ್ಮ ಇವ ಆತ್ಮನೋ ಬಂದು ಆತ್ಮೈವ ತ್ರಿಪುರ. ನಿನ್ನ ಆತ್ಮವೇ ನಿನಗೆ ಬಂದು, ನಿನ್ನ ಆತ್ಮವೇ ನಿನಗೆ ಶತ್ರು. ಅದನ್ನು ಯಾವ ರೀತಿ ಹಿಡಿತದಲ್ಲಿ ಇಟ್ಕೊಳ್ತೀಯ ಅನ್ನೋದು ನಿನ್ನ ಮೇಲೆ ನಿರ್ಧರಿಸಿರೋದು. ವಿವೇಕಾನಂದ ಹೇಳಿದ್ದನ್ನೇ, ಯು ಆರ್ ದ ಸ್ಕಲ್ಪ್ಚರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಿನ್ನ ಗುರಿಯನ್ನ ನೀನೇ ಸಾಧಿಸಬೇಕು, ನಿನ್ನ ಜೀವನವನ್ನು ನೀನೇ ಶಿಲ್ಪಿಯಾಗಿ ರೂಪಿಸ್ಕೊಳ್ಬೇಕು. ನೀನ್ ಯಾರು ಮಾಡ್ಲಿಕ್ಕೆ ಬರೋದಿಲ್ಲ. ಇಷ್ಟು ವರ್ಷಗಳ ಕಾಲ ನಿಮ್ಮ ತಂದೆ ತಾಯಿ ನಿಮ್ಗೆ ಹೇಳಿದ್ದಾರೆ, ಮಗು ಚೆನ್ನಾಗಿ ಓದು, ಚೆನ್ನಾಗಿ ಮಾರ್ಕ್ಸ್ ಅನ್ನ ತೆಗಿ, ಆಗ್ಲಿಲ್ವಾ ನಿನಗೆ ಇರುವಂತ ಕ್ಷೇತ್ರದಲ್ಲಿ ನೀನು ಸಾಧನೆಯನ್ನ ಮಾಡು, ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಇರು. ನಿಮ್ಮ ಕಾಲೇಜ್ನಲ್ಲಿ ನಿಮ್ಮ ಪ್ರೊಫೆಸರ್ ಹೇಳ್ತಾ ಇರ್ತಾರೆ, ಶಾಲೆಯಲ್ಲಿ ಟೀಚರ್ಸ್ಗಳು ನಿರಂತರ ಹೇಳ್ತಿರ್ತಾರೆ. ಇದನ್ನು ಹೇಳೋದು ಇನ್ನು ಅಮ್ಮಮ್ಮ ಅಂದ್ರೆ 5 ವರ್ಷಗಳ ಕಾಲ ಅಷ್ಟೇ, ಡಿಗ್ರಿನಲ್ಲಿರೋರಿಗೆ 3 ವರ್ಷಗಳಷ್ಟೇ. ಇದಾದ ಮೇಲೆ ನಿಮ್ಮ ಬಗ್ಗೆ ಚಿಂತಿಸ್ಲಿಕ್ಕೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಇರೋದಿಲ್ಲ, ಜಗತ್ತಿಗೆ ನಿಮ್ಮ ಅವಶ್ಯಕತೆ ಬರೋದಿಲ್ಲ. ಇಡೀ ಜಗತ್ತು ಏನಕ್ಕೆ ಯುವಕರಿಗೋಸ್ಕರ ಟೈಟಲ್ ಅನ್ನೇ ಕೊಟ್ಟಿದ್ದಾರಲ್ಲ, ಸಮರ್ಥ ಯುವಕ ಸದೃಢ ಭಾರತ. ಯುವಕರು ಸಮರ್ಥರಾಗಿ, ಯುವಕರು ಸದೃಢರಾಗಿ ಏನಕ್ಕೆ ಕೇಳ್ಕೊಳ್ಳೋದು? ಗೌರವ ಕೊಡ್ತಾ ಇರೋದು ನಮಗಲ್ಲ, ನಮ್ಮ ಯೌವನಕ್ಕೆ, ನಮ್ಮ ಏಜಿಗೆ ಕೊಡ್ತಾ ಇರುವಂತ, ನಮ್ಮ ವಯಸ್ಸಿಗೆ ಕೊಡ್ತಾ ಇರುವಂತ ಗೌರವ ಅದು ಜಗತ್ತು. ನಂಬಿಕೆ ಇಟ್ಟಿದ್ದಾರೆ ನಮ್ಮ ತಂದೆ ತಾಯಂದಿರು. ಏನಕ್ಕೆ? ಇನ್ನು ಯುವಕರಾಗಿದ್ದೀರಾ. ಈ ಯೌವನ ಬಿಟ್ರೆ ಅನೇಕರು ಅನ್ಕೊಂತೀವಿ ನಾವು, ಯೌವನ ಇರೋದು ಎಂಜಾಯ್ ಮಾಡ್ಲಿಕ್ಕೆ, ನಮ್ಮ ಯೂತ್ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಬೇಕು ನಾವು, ಇಲ್ಲಾಂದ್ರೆ ಯೂತ್ ಲೈಫ್ ಕಳೆದೋಗುತ್ತೆ, ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಯೂತ್ ಲೈಫ್ ಅಲ್ಲಿ ಎಂಜಾಯ್ ಮಾಡೋದಲ್ಲ, ಯೂತ್ ಲೈಫ್ ಅಲ್ಲಿ ಸಾಧನೆ ಮಾಡಬೇಕು. ನೀವು 10-20 ವರ್ಷ ಎಲ್ಲವನ್ನು ಬದಿಗಿಟ್ಟು, ಡಿಸ್ಟ್ರಾಕ್ಷನ್ಸ್ ಗಳೆಲ್ಲವನ್ನು ಬದಿಗಿಟ್ಟು 10-20 ವರ್ಷಗಳ ಕಾಲ ಓದೋದು ಒಂದೇ ನನ್ನ ಗುರಿ ಅಂತ ಓದಲಿಕ್ಕೆ ಶುರು ಮಾಡಿ, ಸಾಧನೆ ಅಂತ ಬೆಳೀರಿ. ನೀವು ಬದುಕಿರೋ 40-50 ವರ್ಷಗಳವರೆಗೂ ಜೀವನ ಸುಖ ಸಂಪತ್ತಿಗೆಲ್ಲ ಬದುಕ್ತೀರಾ. ನೀವು ಇಷ್ಟೇ ಮಾಡಬೇಕಾಗಿರೋದು. ನೀವು ಒಂದೇ ಒಂದು ಗುರಿ ನಮ್ಮ ಜೀವನದಲ್ಲಿರೋದು. ಆ ವಯಸ್ಸನ್ನ ನೀವು ಮಕ್ಕಳಾಗಿರಬೇಕಾದ್ರೆ 10 ವರ್ಷದ ಕೆಳಗಿರುವಂತ ಮಕ್ಕಳಿಗೆ ಕೆಲಸ ಮಾಡುವಂತ ಸಾಮರ್ಥ್ಯ ಇರುತ್ತೆ, ಆದ್ರೆ ಏನು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡುವಂತ ಬೌದ್ಧಿಕ ಶಕ್ತಿ ಆ ಮಕ್ಕಳಿಗೆ ಇರೋದಿಲ್ಲ. ನೀವು ಯೌವನವನ್ನ ದಾಟಿದ ನಂತರ ನಿಮ್ಗೆ ಯೋಚನೆ ಮಾಡುವಂತ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಿರುತ್ತೆ, ಅನುಭವ ಇರುತ್ತೆ ನಿಮಗೆ, ಆದ್ರೆ ಕೆಲಸ ಮಾಡ್ಲಿಕ್ಕೆ ದೇಹ ಬಲ ಇರೋದಿಲ್ಲ. ಈ ಯೌವನದಲ್ಲಿ ಮಾತ್ರ ಕೆಲಸ ಮಾಡ್ಲಿಕ್ಕೆ ದೇಹ ಬಲ, ಯೋಚನೆ ಮಾಡ್ಲಿಕ್ಕೆ ಮನೋಬಲ ಎರಡೂ ಇರೋದು. ಈ ಸಂದರ್ಭದಲ್ಲಿ ಆತ್ಮಬಲವನ್ನು ವೃದ್ಧಿಗೊಳಿಸ್ಕೊಳ್ಳಿ, ಆತ್ಮಬಲವನ್ನ ಸಾಮರ್ಥ್ಯವನ್ನ ಗಟ್ಟಿಗೊಳಿಸ್ಕೊಳ್ಳಿ. ಆಗ ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗುವುದು. ನಿಮ್ಮ ತನವನ್ನ ನೀವು ಬಿಡ್ಲಿಕ್ಕೆ ಹೋಗ್ಬೇಡಿ. ಅಗ್ನಿಯಿಂದ ತಯಾರಾಗಿ, ನಿಮ್ಮಲ್ಲಿರುವಂತ ಚೈತನ್ಯವನ್ನ ಬೆಳೆಸ್ಕೊಂಡು ಅಗ್ನಿಯಂತೆ, ಕೃಷ್ಣ ಯಜುರ್ವೇದದ ಮಾತಿದೆಯಲ್ಲ, ಕರೆ ಇದೆಯಲ್ಲ, ಅಗ್ನಿ ವಿಚಕ್ರಂಬರತಃ ಭಾರತೀಯರೇ ಅಗ್ನಿಯಂತೆ ತಯಾರಾಗಿ. ಅಗ್ನಿಯಂತೆ ತಯಾರಾಗೋದಂದ್ರೇನು? ಅಗ್ನಿಯಂತೆ ಪರಿಶುದ್ಧವಾಗಿ, ಅಗ್ನಿಯಂತೆ ನಿಖರವಾಗಿ ಬದುಕೋದು. ಅಂಥ ಬದುಕನ್ನ ಬದುಕಬೇಕು. ಇದೇ ಕಾರಣಕ್ಕೆ ನಾವು ಅಗ್ನಿಯನ್ನು ಆರಾಧಿಸ್ತಾ ಬಂದಿದ್ದು. ಇಡೀ ಜಗತ್ತಿನಲ್ಲಿ ಬರೆದಂತ ಮೊದಲನೇ ಗ್ರಂಥ ಋಗ್ವೇದದ ಮೊದಲನೇ ಮಂತ್ರದ ಮೊದಲನೇ ಸೂಕ್ತದ ಮೊದಲನೇ ಮಂಡಲದ ಮೊದಲನೇ ಮಂತ್ರನೇ ಅಗ್ನಿಯನ್ನು ಆರಾಧಿಸಿದ್ ನಾವು. ಅಗ್ನಿ ಮೀಳೆ ಪುರೋಹಿತ ಮೇಘ್ಯಸೆ ದೇವ ಮತ್ತು ಜಮ್ ಹೋತಾಹಾರ ಮೃತವಾತಮಂ ಅಂತ ಮೊದಲನೇ ಗ್ರಂಥದ ಮೊದಲನೇ ಸಾಲೆ ಅಗ್ನಿಯನ್ನು ಆರಾಧಿಸಿದ್ ನಾವು. ಅಂತ ಅಗ್ನಿಯಿಂದ ತಯಾರಾಗಲಿ ನಾವು ಅಂತ. ಆ ಅಗ್ನಿ ನಮ್ಮನ್ನು ಬೆಳೆಸ್ಕೊಳ್ಳೋಣ. ಅಗ್ನಿನ ಬೆಳೆಸ್ಕೊಂಡು ಸರ್ವಶ್ರೇಷ್ಠ ಬದುಕನ್ನ ಬದುಕೋಣ. ಬದುಕು ಯಾವ ರೀತಿ ಬದುಕಬೇಕು, ಎಂಥ ಬದುಕನ್ನ ಬದುಕಬೇಕು? ದಾರ್ಶನಿಕರು ಹೇಳ್ತಾರೆ, ಹುಟ್ಟಿದ್ರೆ ತಾಯಿ ಸಂತೋಷ ಪಡುವಂತಿರಬೇಕು,
ಬೆಳೆದ್ರೆ ತಂದೆ ಆನಂದಿಸುವಂತಿರಬೇಕು, ಬಾಳಿದ್ರೆ ಸಮಾಜ ಸಂಭ್ರಮಿಸುವಂತಿರಬೇಕು, ಕೊನೆಗೊಂದು ದಿನ ಸತ್ತರೆ ನಿನ್ನ ನೋಡಿ ಸ್ಮಶಾನ ಕೂಡ ಕಂಡಿಡುವಂತಿರಬೇಕು, ಬದುಕಿದ್ರೆ ಅಂಥ ಬದುಕನ್ನ ಬದುಕಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಅಂಥ ಬದುಕನ್ನ ಬದುಕಿದ್ರಿಂದಲೇ ಇವತ್ತಿಗೂ ನಾವು ವಿವೇಕಾನಂದನ ನೆನಪಿಸ್ಕೊಳ್ಳೋದು, ಭಗತ್ ಸಿಂಗನ ನೆನಪಿಸ್ಕೊಳ್ಳೋದು, ನಮ್ಮ ದೇಶದ ನಾಯಕರನ್ನ ನೆನಪಿಸ್ಕೊಳ್ಳೋದು. ಏನಕ್ಕೆ ಅಂತ ಬದುಕನ್ನ ಬದುಕು ಹೋಗಿದ್ರು ಅಂತ. ಅಂತ ಬದುಕನ್ನ ಬದುಕೋಣ. ನಮ್ಮ ಕೈಲಾಗುವಂತ ಕೆಲಸವನ್ನ ಈ ದೇಶದಲ್ಲಿ ಹುಟ್ಟಿದ್ದೀವಿ ಅಂದ ಮೇಲೆ ಈ ದೇಶವನ್ನು ಉಳಿಸ್ಕೊಳ್ಳುವಂತ ಒಳ್ಳೆ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಕೈಲಾಗುವಂತ ಸೇವೆಯನ್ನ ದೇಶಕ್ಕೆ ಮಾಡೋಣ. ಯುವಕರಿದ್ದೀವಿ ನಾವು. ನಿಮ್ಮಿಂದ ಸಮಯ ಕೊಡ್ಲಿಕ್ಕಾಗುತ್ತೆ, ದೇಶಕ್ಕೆ ಸಮಯವನ್ನ ಕೊಡಿ. ನಿಮ್ಮಿಂದ ಜ್ಞಾನವನ್ನ ಕೊಡ್ಲಿಕ್ಕಾಗುತ್ತೆ, ದೇಶಕ್ಕೆ ಜ್ಞಾನವನ್ನ ಕೊಡಿ. ನಿಮ್ ಕೈಲಿ ಯಾವ ಕೆಲಸ ಆಗುತ್ತೋ ಆ ಕೆಲಸವನ್ನ ದೇಶಕ್ಕೋಸ್ಕರ ಮಾಡಿ. ವಿವೇಕಾನಂದ ಹೇಳ್ತಾರೆ, ನೀವು ಪಡೆದಿರುವಂತ ಡಿಗ್ರಿ ಸರ್ಟಿಫಿಕೇಟ್ಗಳು ಅಕಸ್ಮಾತ್ ನಿಮ್ಮ ದೇಶಕ್ಕೆ ಉಪಯೋಗ ಬರಲಿಲ್ಲ ಅಂದ್ರೆ ಅದನ್ನು ತಗೊಂಡು ಹೋಗಿ ಹಿಂದೂ ಮಹಾಸಾಗರದಲ್ಲಿ ಮುಳುಗಿಸಿ ಬನ್ನಿ ಅಂತ. ಯೌವನ ಇರೋದೇ ಈ ದೇಶದಲ್ಲಿ ಹುಟ್ಟಿರೋದೇ, ನೀವು ಜ್ಞಾನವನ್ನ ಪಡಿತಿರೋದೇ ಈ ದೇಶಕ್ಕೆ ಉಪಯೋಗ ಆಗ್ಲಿ ಅಂತ. ಅದಕ್ಕೆ ವಿವೇಕಾನಂದ ಹೇಳಿದ್ರು, ಬಡಿಯದ ಹೃದಯ ಹೃದಯವೇ ಅಲ್ಲ, ಕುದಿಯದ ರಕ್ತ ರಕ್ತವೇ ಅಲ್ಲ, ದೇಶಕ್ಕಾಗಿ ಬಾಳದ ಬದುಕು ಬದುಕೇ ಅಲ್ಲ, ನರಕವದು ನರಕವದು ಅಂತ ವಿವೇಕಾನಂದ ಕರೆ ಕೊಟ್ಟರು. ಅಂಥ ಬದುಕನ್ನ ಬದುಕಬೇಕು. ದೇಶಕ್ಕೋಸ್ಕರ, ನಿಮಗೆ ದೇಶಕ್ಕೋಸ್ಕರ ಬದುಕಲಿಕ್ಕೆ ಆಗ್ಲಿಲ್ಲ ಪರವಾಗಿಲ್ಲ, ನಾಡಿಗೋಸ್ಕರ ಆಗ್ಲಿಲ್ಲ ಪರವಾಗಿಲ್ಲ, ಊರಿಗೋಸ್ಕರ ಆಗ್ಲಿಲ್ಲ ಪರವಾಗಿಲ್ಲ, ಆದ್ರೆ ನನ್ನ ತಂದೆ ತಾಯಿದ್ದಾರಲ್ಲ ಅವ್ರಿಗೋಸ್ಕರನಾದ್ರೂ ಬದುಕೋಣ. ಪ್ರತಿದಿನ ಬೆಳಗ್ಗೆ ಎದ್ದು ಬಂದು ನಮ್ಮ ಕಾಲೇಜ್ನ ಶಾಲೆ ಕ್ಲಾಸ್ ರೂಮ್ನ ಬೆಂಚ್ ಮೇಲೆ ಕೂತಾಗ ನಮಗೆ ನೆನಪಾಗಬೇಕು, ದಿನ ಬೆಳಗ್ಗೆ ಎದ್ದು ಬಂದು ನಾನು ಮಾತ್ರ ನನ್ನ ಕ್ಲಾಸ್ ರೂಮ್ ಬೆಂಚ್ ಮೇಲೆ ಕೂರ್ತಾ ಇಲ್ಲ, ನನ್ನ ತಂದೆ ತಾಯಿಗಳು ನನ್ನ ಮೇಲೆ ಹೊತ್ತಿರುವಂತ ನೂರಾರು ಕನಸುಗಳು ಬಂದು ನನ್ನ ಜೊತೆ ದಿನನಿತ್ಯ ಬೆಂಚ್ ಮೇಲೆ ಕೂರ್ತಾ ಇದೆ. ನನ್ನ ಅಮ್ಮ ನನ್ನ ಮೇಲೆ ಕಂಡಿರುವಂತ 10 ಆಶಯಗಳು ಬಂದು ದಿನನಿತ್ಯ ನನ್ನ ಜೊತೆ ಬೆಂಚ್ ಮೇಲೆ ಕೂರ್ತಾ ಇದೆ. ನನ್ನ ಅಪ್ಪ ಇಷ್ಟು ವರ್ಷಗಳ ಕಾಲ ನನಗೆ ಪಟ್ಟಿರುವಂತ ಅಷ್ಟು ಶ್ರಮಗಳು ಬಂದು ನನ್ನ ಜೊತೆ ಬೆಂಚ್ ಮೇಲೆ ಕೂರ್ತಾ ಇದೆ. ಅದನ್ನ ನೆನಪಿನಲ್ಲಿ ಇಟ್ಕೊಂಡು ದಿನನಿತ್ಯ ಬೆಂಚ್ ಮೇಲೆ ಕೂರೋಣ. ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಜೀವನದಲ್ಲಿ ಸಾಧನೆ ಮಾಡುವಂತ ಹಾದಿಯಲ್ಲಿ ನಡೆಯೋಣ. ಈ ಸಂದರ್ಭದಲ್ಲಿ ನನ್ನ ನೆಚ್ಚಿನ ಬಂಧುಗಳೇ, ನಿಮಗೆ ಗೊತ್ತಿರುತ್ತೋ ಇಲ್ವೋ, ಆದ್ರೆ ದಯವಿಟ್ಟು ತಂದೆ ತಾಯಿದಿರ ಹತ್ರ ಯಾವತ್ತಾದ್ರೂ ಒಂದಿನ ಕೂತ್ಕೊಂಡು ಕೇಳಿ, ಏನಕ್ಕೆ ನನ್ನ ಶಾಲೆಗೆ ಕಳಿಸಿದ್ರಿ, ಏನಕ್ಕೆ ನನ್ನ ಕಾಲೇಜಿಗೆ ಕಳಿಸ್ತಾ ಇದ್ದೀರಾ? ನಾನು ಖರಾರುವಂತ ಹೇಳೋದಲ್ಲ, ಇಲ್ಲಿರುವಂತ ಅಷ್ಟೂ ಜನರ ತಂದೆ ತಾಯಿದ್ರು ಕೊಡೋ ಒಂದೇ ಒಂದು ಉತ್ತರ, ನನ್ನ ಜೀವನ ಏನಿದೆಯೋ ಆ ಜೀವನಕ್ಕಿಂತ ದೊಡ್ಡ ಸ್ತರಕ್ಕೆ ನಿನ್ನ ಜೀವನ ಹೋಗ್ಬೇಕು, ಅದರಿಂದ ಕಾಲೇಜಿಗೆ ಕಳಿಸ್ತಾ ಇದ್ದೀನಿ, ಶಾಲೆ ಕಳಿಸ್ತಾ ಇದ್ದೀನಿ, ಇದೇ ಉತ್ತರ ಕೊಡೋದು. ಅವ್ರಿಗೆ ನಿಮ್ಮಿಂದ ಬೇರೆ ಏನೂ ಅಪೇಕ್ಷೆ ಇಲ್ಲ, ಅವ್ರಿಗೆ ನಿಮ್ಮಿಂದ ಬೇರೆ ಏನೋ ಅಪೇಕ್ಷೆ ಕೇಳೋದಿಲ್ಲ. ಅವರು ನನಗೆ ಆಸ್ತಿ ಮಾಡಿದ್ದು ಕೇಳೋದಿಲ್ಲ, ನನಗೆ ಹಣ ಸಂಪಾದಿಸ್ಕೊಂಡು ಕೇಳೋದಿಲ್ಲ. ಅವ್ರು ಕೇಳೋದಿಷ್ಟೇ, ನನ್ನ ಜೀವನವನ್ನು ಮೀರಿದಂತ ಬದುಕನ್ನು ನನ್ನ ಮಗು ಬದುಕಬೇಕು, ಅಷ್ಟೇ ಅವರ ಕನಸು. ಅನೇಕರು ನಮ್ಮ ವಯಸ್ಸಿನಲ್ಲಿ ಯೋಚನೆ ಮಾಡ್ತಾರೆ, ನಮ್ಮ ಯುವಕ ಯುವತಿಯರು ಜೀವನದಲ್ಲಿ ಅಪ್ಪ ಅಮ್ಮನಿಗಿಂತ ಫ್ರೆಂಡ್ಸ್ ಮುಖ್ಯ ಆಗ್ತಾರೆ. ನಮ್ಮ ಕುಟುಂಬಸ್ಥರು ಅಂದ್ರೆ ಅದು ಬ್ಲಡ್ ರಿಲೇಷನ್ ಮಾತ್ರ ಅಲ್ಲ, ನಾವು ಪಡೆದಂತ ಸ್ನೇಹಿತರು, ನಮಗೆ ಅವ್ರ ಮುಖ್ಯ, ಸ್ನೇಹಿತರು ಮುಖ್ಯ ಆಗ್ತಾರೆ, ನಿಜ ನನ್ನ ನೆಚ್ಚಿನ ಬಂಧುಗಳೇ. ಆದ್ರೆ ಯಾವತ್ತಾದ್ರೂ ನಿಮಗೆ ಆರೋಗ್ಯ ಸಮಸ್ಯೆ ಬಂದು ನೀವು ಹಾಸ್ಪಿಟಲ್ ಮಲಗಿರಬೇಕಾದ್ರೆ ಹಾಸ್ಪಿಟಲ್ ಹತ್ರ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಕಣ್ಣೀರಿಡ್ತಾ, ದಯವಿಟ್ಟು ಆಗೋದಿದ್ರೆ ಖರ್ಚನ್ನ ಕಮ್ಮಿ ಮಾಡಿ ಅಂತ ಕಣ್ಣೀರಂತ ಕೇಳ್ಕೊಳ್ಳೋದು ನಿಮ್ಮ ತಂದೆ ಮಾತ್ರ. ಕಂಡವರ ಮನೆ ಹತ್ರ ಹೋಗಿ ನನ್ನ ಮಗನಿಗೆ ಸಮಸ್ಯೆ ಆಗಿದೆ, ನನ್ನ ಮಗಳಿಗೆ ಸಮಸ್ಯೆ ಆಗಿದೆ, ದಯವಿಟ್ಟು ಸಾಲ ಕೊಡ್ಲಿಕ್ಕಾಗತ್ತ ಅಂತ ಸಾಲವನ್ನು ಬೇಡೋದು ನಿಮ್ಮ ತಾಯಿ ಮಾತ್ರ. ನಿಮ್ಮನ್ನು ಕಾಲೇಜ್ ಕಳಿಸುವಂತ ಸಂದರ್ಭದಲ್ಲಿ, ಶಾಲೆ ಕಳಿಸುವಂತ ಸಂದರ್ಭದಲ್ಲಿ ಅನೇಕ ಸಮಸ್ಯೆ ಬಂದಿರುತ್ತೆ ನಿಮ್ಮ ತಂದೆ ತಾಯಿನಲ್ಲಿ. ಅದರ ಮಧ್ಯದಲ್ಲೂ ಕೂಡ ಅರೆ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ, ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ, ನಾನು ಮಾಡುವಂತ ಅಷ್ಟು ಶ್ರಮಗಳ ಪ್ರತಿಫಲವಾಗಿ ನನ್ನ ಮಗಳು ಬೆಳೆದು ನಿಲ್ತಾಳೆ, ನನ್ನ ಮಗ ಬೆಳೆದು ನಿಲ್ತಾಳೆ, ನನ್ನ ನಂಬಿಕೆ ನಿಮ್ ಪೋಷಕರಿಗಿರುತ್ತೆ. ಆ ನಂಬಿಕೆ ನಿಮ್ ಮುಂದೆ ಹೇಳ್ಕೊಂತಾರೋ ಇಲ್ವೋ, ಆದ್ರೆ ನನ್ನ ತಂದೆ ತಾಯಿಗೆ ಅದು ಸ್ಪಷ್ಟವಾಗಿ ಗೊತ್ತಿರುತ್ತೆ. ಅನೇಕ ಮಕ್ಕಳು ಯೋಚನೆ ಮಾಡ್ತೀನಿ ನಾನು, ಅರೆ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ನಂಬಿಕೆನೇ ಇಲ್ವಾ, ಯಾವಾಗಲೂ ಹೇಳ್ತಿರ್ತಾರೆ, ಯಾವಾಗಲೂ ಬೈತಿರ್ತಾರೆ, ಅವ್ರು ಬೈಯೋದು ಹೇಳೋದು ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ನನ್ನ ಜೀವನ ಈ ರೀತಿ ಆಗಿದೆಲ್ಲ, ನನ್ನ ಜೀವನವನ್ನು ಮೀರಿ ನನ್ನ ಮಗ ಬದುಕಬೇಕಲ್ಲ ಒಂದು ಆಶಯ ಅಷ್ಟೇ, ಅವರಿಗೆ ಒಂದು ಆಸೆ. ಆ ಆಸೆಯಿಂದ ನಿಮ್ಗೆ ಹೇಳ್ತಿರ್ತಾರೆ ಅಷ್ಟೇ ಆ ತಂದೆ ತಾಯಿಗಳು. ಇದನ್ನ ನೆನಪಿಟ್ಕೊಳ್ಳೋಣ ನನ್ನ ನೆಚ್ಚಿನ ಬಂಧುಗಳೇ. ನಮ್ಮ ತಂದೆ ತಾಯಿಗಳಿಗೋಸ್ಕರ ನಮ್ಮ ಕೈಯಿಂದ ಏನಾಗುತ್ತೋ ಆ ಸಾಧನೆಯನ್ನ ಮಾಡೋಣ. ನಿಮ್ಮ ಜೀವನದಲ್ಲಿ ಗುರಿಯನ್ನ ಸಾಧಿಸ್ಲಿಕ್ಕೆ ಆಯ್ಕೆಗಳು ನೀವೇ ಮಾಡಬೇಕು ಹೊರತಾಗಿ ಇನ್ಯಾರೂ ಮಾಡೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಗೆ ಹುಟ್ಟು ಎಲ್ಲಿ ಹುಟ್ಟಿದ್ವಿ ನಾವು ನಿರ್ಧಾರ ಮಾಡಿದವರಲ್ಲ, ಯಾವಾಗ ಸಾಯ್ತೀವಿ ಎಲ್ಲಿ ಸಾಯ್ತೀವಿ ಇದನ್ನ ನಾವು ನಿರ್ಧಾರ ಮಾಡುವಂತದ್ದಲ್ಲ. ಎರಡೂ ನಮ್ಮ ಕೈಯಲ್ಲಿ, ಬಿ ಟು ಡಿ, ಬರ್ತ್ ಡೆತ್ ಎರಡೂ ನಮ್ಮ ಕೈಲಿಲ್ಲ. ಇದ್ರ ಮಧ್ಯದಲ್ಲಿ ಚಾಯ್ಸಸ್ ಮಾತ್ರ ನಮ್ಮ ಕೈಲಿರೋದು. ಆಯ್ಕೆಗಳು ಯಾವ ರೀತಿ ಮಾಡ್ತೀವಿ ಆ ರೀತಿ ಜೀವನವನ್ನು ಬದುಕ್ತೀವಿ. ಜಕರ್ಬರ್ಗ್ ಅವತ್ತು ನಿರ್ಧಾರ ಮಾಡಬಹುದಿತ್ತು, ನಾನು ಕೂತ್ಕೊಂಡು ನನ್ನ ಗ್ಯಾರೇಜ್ ನಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಅಲ್ಲಿ ನಾನು ಹೊಸ ಸಾಫ್ಟ್ವೇರ್ ನಿರ್ಮಾಣ ಮಾಡ್ಲಿ, ನನ್ನ ಫ್ರೆಂಡ್ಸ್ ಜೊತೆ ನಾನು ಆಟ ಆಡ್ಲಿಕ್ಕೆ ಹೋಗ್ತೀನಿ, ಥಿಯೇಟರ್ ಹೋಗ್ತೀನಿ ಅಂತ ಜಕರ್ಬರ್ಗ್ ಅವತ್ತು ನಿರ್ಧಾರ ಮಾಡಿದ್ರೆ ಇವತ್ತು ಅವರು ಮಿಲಿಯನೇರ್ ಆಗ್ತಾ ಇರಲಿಲ್ಲ. ಪುಣ್ಯಾತ್ಮ, ನಾನು
ಸಾಧನೆ ಮಾಡ್ತಿರ್ಲಿಲ್ಲ. ಇಷ್ಟನ್ನ ಕಷ್ಟಗಳನ್ನ ಜೀವನದಲ್ಲಿ ನೋಡಿದ ನಂತರವೂ ಸಾಧನೆ ಮಾಡ್ಲಿಕ್ಕೆ ಅವ್ರ ಕೈಲಾಯ್ತು ಅಂದ್ರೆ, ಅವ್ರಿಗಿರೋದು ಎರಡು ಕಾಲು, ನಮ್ಗಿರೋದು ಎರಡು ಕಾಲು. ಅವರು ಮನುಷ್ಯ, ನಾವು ಮನುಷ್ಯ. ಅವರು ಹುಟ್ಟಿದ್ದಿದೆ ಜಗತ್ತಿನಲ್ಲಿ, ನಾವು ಹುಟ್ಟಿದ್ದಿದೆ ಜಗತ್ತಿನಲ್ಲಿ. ನಮ್ಮ ಕೈಯಲ್ಲಿ ಆಗ್ತಿರುವಂತ ಸಾಧನೆ ಅವ್ರು ಮಾಡಿದ್ದಾರೆ ಅಂದ್ರೆ ಆ ಸಾಧನೆ ಸಾಧಿಸಬಲ್ಲ ಸಾಮರ್ಥ್ಯ ಇಲ್ಲಿರುವಂತ ಒಬ್ಬೊಬ್ಬ ವ್ಯಕ್ತಿಗೂ ಇದೆ. ಅಕಸ್ಮಾತ್ ನಿಮ್ ಕೈಲಿ ಓದ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಓದೋದ್ರಲ್ಲಿ ಭವಿಷ್ಯ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ನಿಮಗೆ ಯಾವ ಕ್ಷೇತ್ರದಲ್ಲಿ ನಮಗೆ ಭವಿಷ್ಯ ಇದೆ ಅನ್ಸುತ್ತೋ ಆ ಕ್ಷೇತ್ರದಲ್ಲಿ ಮುಂದುವರಿರಿ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತ ಸ್ಕಿಲ್ಸ್ ಇರುತ್ತೆ, ನಿಮ್ಮದೇ ಆದಂತ ಕೊಡುಗೆಗಳನ್ನ ಭಗವಂತ ನಿಮ್ಗೆ ಕೊಟ್ಟು ಕಳಿಸಿದ್ದಾನೆ. ಸುಮ್ಮನೆ ಯಾರು ಕೂಡ ಮನುಷ್ಯರಾಗಿ ಹುಟ್ಟಿಲ್ಲ. 84 ಲಕ್ಷ ಜೀವರಾಶಿಗಳ ಯೋನಿನನ್ನ ದಾಟಿ ಇವತ್ತು ಮಾನವರಾಗಿ ನಾವು ಕೂತಿದ್ದೀವಿ ಅಂದ್ರೆ ಒಂದು ಕಾರಣ ಇದೆ. ಆ ಕಾರಣ ಏನಕ್ಕೆ ಅಂದ್ರೆ ನಿಮ್ಮಲ್ಲಿರುವಂತ ನಿಮ್ಮ ಸ್ಕಿಲ್ಸ್ ನ ಮೂಲಕ ಜಗತ್ತಿಗೆ ಒಂದು ಕೊಡುಗೆ ಕೊಡ್ಲಿ ಅಂತ ನಿಮ್ಮ ಸ್ಕಿಲ್ಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಆ ಸ್ಕಿಲ್ಸ್ ನಲ್ಲಿ ಮುಂದುವರಿಯೋದನ್ನ ಕರೀರಿ. ಇನ್ನೊಬ್ಬರನ್ನ ಅನುಕರಣೆ ಮಾಡ್ಲಿಕ್ಕೆ ದಯವಿಟ್ಟು ಹೋಗಬೇಡಿ. ನಿಮ್ಮ ಸ್ವಂತದ ಸ್ಕಿಲ್ಸ್ ಇರುತ್ತೆ. ನಿಮ್ಮ ಕ್ಷೇತ್ರ, ನಾನು ಕ್ರಿಕೆಟ್ ನಲ್ಲಿ ಮುಂದುವರಿತೀನಿ, ಕ್ರಿಕೆಟ್ ಆಡಿ, ಕ್ರಿಕೆಟ್ ನಲ್ಲಿ ಮುಂದುವರಿರಿ. ನಿಮ್ಮ ಶ್ರಮವನ್ನು, ಅಷ್ಟು ಶ್ರಮವನ್ನು ಕ್ರಿಕೆಟ್ ನಲ್ಲಿ ಹಾಕಿ. ಧೋನಿಗೂ ಕೂಡ ಆಟ ಆಡ್ಲಿಕ್ಕೆ ಹೋಗ್ತಾ ಇರ್ಬೇಕಾದ್ರೆ, ಧೋನಿ ಹೋಗ್ತಿದ್ದ ಆಟ ಆಡ್ಲಿಕ್ಕೆ, ತೆಂಡೂಲ್ಕರ್ ಆಟ ಆಡ್ಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಅವ್ರು ಮಕ್ಕಳು ತಂದೆ ತಾಯಿ ವಿರೋಧ ಮಾಡಿದ್ರು, ಧೋನಿಗೂ ಮಕ್ಕಳ ವಿರೋಧವನ್ನ ಮಾಡಿದ್ರು. ತೆಂಡೂಲ್ಕರ್ ಆಟ ಆಡ್ಲಿಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅವರ ತಂದೆ ಒಮ್ಮೆ ಆತನನ್ನ ಕರೆದು ವಿಕೆಟ್ಗಳು ಬರಲ್ಲ, ವಿಕೆಟ್ ನಿಂದ ಹೊಡೆದು ವಿಕೆಟ್ ಅನ್ನ ಮುರಿದಿದ್ರಂತೆ. ಹೊಡೆತಕ್ಕೆ ವಿಕೆಟ್ಗಳು ಮುರಿದೋಗಿತ್ತು. ತೆಂಡೂಲ್ಕರ್ ಅವರ ತಂದೆ ಹೊಡಿತಾ ಇದ್ದಂತೆ, ಏನಕ್ಕೆ ಹೊಡಿತಾ ಇದ್ರು ಅಂದ್ರೆ ಓದೋದನ್ನ ಬಿಟ್ಟು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಿದ್ಯಲ್ಲ ನೀನು ಅಂತ. ಆಗ ತೆಂಡೂಲ್ಕರ್ ಒಂದು ಉತ್ತರವನ್ನು ಕೊಟ್ಟ ಅವರ ಅಪ್ಪನಿಗೆ, ಅಷ್ಟು ಬಿಟ್ರೆ ನಾನು ಅಂತ ಕನಸಿರಿ. ನೀವು ಇಂಜಿನಿಯರ್ ಆಗ್ತೀನಿ ಅಂದ್ರೆ ಜಗತ್ತಿನ ಸರ್ವಶ್ರೇಷ್ಠ ಇಂಜಿನಿಯರ್ ಆಗ್ತೀನಿ ನಾನು ಅಂತ ಕನಸಿರ್ಲಿ. ನಾನು ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂದ್ರೆ ಜಗತ್ತಿನ ಸರ್ವಶ್ರೇಷ್ಠ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ ಕನಸಿರ್ಲಿ. ನಾನು ಲಾಯರ್ ಆಗ್ತೀನಿ ಅಂದ್ರೆ ಜಗತ್ತಿನ ಸರ್ವಶ್ರೇಷ್ಠ ಲಾಯರ್ ಆಗ್ತೀನಿ ಅಂತ ಕನಸಿರ್ಲಿ. ನಾನು ಸ್ಪೋರ್ಟ್ಸ್ ಪರ್ಸನ್ ಆಗ್ತೀನಿ ಅಂದ್ರೆ ಜಗತ್ತಿನ ಸರ್ವಶ್ರೇಷ್ಠ ಸ್ಪೋರ್ಟ್ಸ್ ಪರ್ಸನ್ ಆಗ್ತೀನಿ ಅನ್ನೋ ಕನಸಿರ್ಲಿ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಕನಸನ್ನ ಕಾಣಿ. ಆ ಕ್ಷೇತ್ರದಲ್ಲಿ ಅತ್ಯುನ್ನತ ಶಿಖರವನ್ನು ಮುಟ್ಟುವಂತ ಕನಸನ್ನ ಕಾಣಿ. ಆ ಕ್ಷೇತ್ರಕ್ಕೆ ಹೊರಡಿ ಅಂತ ತಮ್ಮನ್ನು ಹೇಳ್ಕೊಂತ, ನನ್ನ ನೆಚ್ಚಿನ ಬಂಧುಗಳೇ, ಆ ಕ್ಷೇತ್ರಕ್ಕೆ ನಮ್ಮಿಂದ ಏನೇನು ಕೊಡ್ಲಿಕ್ಕೆ ಸಾಧ್ಯವು ಒಂದು ಮಾತಂತ ನೆನ್ಕೊಳ್ಳಿ, ನೀವು ಕಳ್ಕೊಳ್ಳಿಕ್ಕೆ ಏನೂ ಇಲ್ಲ ಈ ಹಾದಿನಲ್ಲಿ. ಅನೇಕರು ಅನ್ಕೊಂತಾರೆ ಸಾಧನೆಯ ಹಾದಿನಲ್ಲಿ ಏನೋ ಕಳ್ಕೊಳ್ಳೋದಿಲ್ಲ ನಿಮಗೆ. ಯಾಕೆ ಗೊತ್ತೇ? ಶ್ರೀಮಂತರಾಗಿದ್ದವರಿಗೆ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಹೋದಾಗಲೂ ರಿಸ್ಕ್ಗಳು ಜಾಸ್ತಿ. ಎಲ್ಲಿ ನಮ್ಮ ಅಪ್ಪ ಅಮ್ಮ ಕೂಡಿಟ್ಟಿರುವಂತ ಆಸ್ತಿಗಳನ್ನು ಬಿಡ್ತೀನೋ ನಾನು ಅನ್ನೋ ಭಯ. ನಮ್ಗೆ ಆ ರೀತಿ ಯಾವ ಭಯವೂ ಇಲ್ಲ. ಪಟಾಪೋಸ್ಟರ್ ನಿಖಲಾ ಹೀರೋ ಅನ್ನೋ ರೀತಿನ ಬಂದವರು ನಾವು. ಹೀರೋ ಅಂತ ಬಂದಿರಿ, ಆಗೋದ್ರೆ ಹೀರೋನೇ ಆಗಬೇಕು. ಮಧ್ಯದಲ್ಲಿ ನಮ್ಮ ತಡೆಯಬಲ್ಲ ಸಾಮರ್ಥ್ಯ ಜಗತ್ತಲ್ಲಿ ಯಾರಿಗೂ ಇಲ್ಲ. ಇಂಥ ಕುಟುಂಬದಲ್ಲಿ ಹುಟ್ಟಿ ಇಷ್ಟೆಲ್ಲ ಅವಕಾಶವನ್ನ ಜಗತ್ತಿನಲ್ಲಿ ಕೊಟ್ಟಿದ್ದಾರೆ ನಮ್ಗೆ. ಅದರಲ್ಲೂ ಭಾರತದಲ್ಲಿ ಹುಟ್ಟಿದ್ದೀವಿ ಅಂದ ಮೇಲೆ ನಮ್ಗೆ ಬೇಕಾಗಿರುವಂತ ಸಾಧನೆಗೆ ಅಷ್ಟು ಅವಶ್ಯಕ ಅವಕಾಶಗಳನ್ನ ಈ ದೇಶ ಒದಗಿಸಿದೆ ನಮಗೆ. ಅದು ಈಗಿನ ಕಾಲದ ಭಾರತ. ಈಗಿನ ಕಾಲದ ಭಾರತದಲ್ಲಿ ನೀವು ಏನೇನು ಮಾಡ್ತೀವೋ ಎಲ್ಲದಕ್ಕೂ ಸಪೋರ್ಟ್ ಕೊಡ್ಲಿಕ್ಕೆ ಇಡೀ ದೇಶ ಸಿದ್ಧವಾಗಿ ನಿಂತಿದೆ. ನಮ್ಮ ದೇಶದಲ್ಲಿ ನಮ್ಮನ್ನೇ, ಯುವಕರನ್ನೇ ತಯಾರು ಮಾಡ್ಲಿಕ್ಕೋಸ್ಕರ ಇಡೀ ಜಗತ್ತು ಒಗ್ಗಟ್ಟಾಗಿ ನಿಂತಿರೋ ಸಂದರ್ಭದಲ್ಲಿ ನಮ್ಮ ಕೈಲಾಗುವಂತ ಕೆಲಸವನ್ನ ದೇಶಕ್ಕೋಸ್ಕರ ಮಾಡ್ತಾ, ನಿಮ್ಮಿಂದ ಏನಾಗುತ್ತೋ ಆ ಕೆಲಸವನ್ನ ದೇಶಕ್ಕೆ ಮಾಡಿ, ಇದನ್ನ ಮಾಡ್ತಾ ನಮ್ಮ ದೇಶದ ಹಿರಿಮೆಯನ್ನ ಯಾವತ್ತೂ ಕೂಡ ಕುಗ್ಗದಾಯವಾಗಿ ನೋಡ್ಕೊಳ್ಳೋಣ. ಈ ದೇಶದಲ್ಲಿ ಹುಟ್ಟಿದೀವಿ ಅಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ಅದು, ಬಹಳ ದೊಡ್ಡ ಜವಾಬ್ದಾರಿ. ಇಡೀ ದೇಶ ನಮ್ಮನ್ನು ಇಡೀ ಜಗತ್ತು ನಮ್ಮನ್ನು ಗೌರವಿಸುತ್ತೆ ಅಂದ ಮೇಲೆ ಈ ದೇಶದ ಹಿರಿಮೆಗೆ ತಕ್ಕ ಹಾಗೆ ಬದುಕು ಹೋಗಬೇಕು ನಾವು. ಈ ದೇಶದ ಹಿರಿಮೆಗೆ ತಕ್ಕ ಹಾಗೆ ಬದುಕೋಣ. ಮತ್ತು ಒಂದರ್ಥ ಮಾಡ್ಕೊಳ್ಳಿ, ನಿಮ್ಮಲ್ಲಿ ರಕ್ತಗತವಾಗಿ ಜ್ಞಾನ ಬಂದಿದೆ. ಜಗತ್ತನ್ನ ಆಳುವ ಸಾಮರ್ಥ್ಯ ನಿಮ್ಮಲ್ಲಿ ರಕ್ತಗತವಾಗಿ ಬಂದಿದೆ. ಇಲ್ಲಿ ಕೂತಿರುವಂತ ನಾವೆಲ್ಲರೂ 100 ಜನ ಯುವಕರಿದ್ದೀವಲ್ಲ, ನಮ್ಮಲ್ಲಿ ಯಾರೂ ಸಾಮಾನ್ಯರಲ್ಲ. ಯಾರೊಬ್ಬರು ಕೂಡ ಕಾಟಾಚಾರ ಭಾರತದಲ್ಲಿ ಹುಟ್ಟಿದವರಲ್ಲ. ಭಾರತ ಮಾತೆಯನ್ನ ವಸುಂಧರೆ ಅಂತ ಕರಿತೀವಿ ನಾವು. ಏನಕ್ಕೆ? ಭಾರತ ಮಾತೆಯ ರಕ್ತ ಗರ್ಭದಲ್ಲಿ ಹುಟ್ಟುವಂತ ಒಂದೊಂದು ಮಗು ಕೂಡ ಅದೇ ರಕ್ತದಂತೆ ಬೆಳೆಯುತ್ತೆ. ಅದಕ್ಕೆ ಆಕೆಯನ್ನ ವೀರಭೋಗ್ಯ ವಸುಂಧರೆ ಅಂತ ಕರೆಯೋದು ನಾವು. ಅದಕ್ಕೆ ಬಿಪಿನ್ ಚಂದ್ರ ಚಟರ್ಜಿ ಅವರು ಒಂದೇ ಮಾತ್ರ ಪೂರ್ಣ ಸಾಲಿನಲ್ಲಿ ಹೇಳೋದು ತಾಯಿ ಭಾರತಾಂಬೆಯನ್ನ, ಕೋಟಿ ಕೋಟಿ ಕಂಠ ಖಲ ಖಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜ ಧೃತ ಕರ ಕರವಾಲೆ, ಅವಲಾಕೆನ ಮಾತು ಅಬಲೆ. ತಾಯಿ, ನಿನಗೆ ಕೋಟಿ ಕೋಟಿ ಜನ ಮಕ್ಕಳಮ್ಮ, ಕೋಟಿ ಕೋಟಿ ಕಂಠಗಳಿಂದ ಸುಮಧುರವಾಗಿ ಹಾಡುವವಳು ನೀನು,
ನನಗೆ ಜಗತ್ತಲ್ಲಿ ಯಾರ ಮೇಲಾದ್ರೂ ನಂಬಿಕೆ ಇದೆ ಅಂದ್ರೆ ವಿವೇಕಾನಂದ ಹೇಳ್ತಾರೆ, ಮೈ ಫೇತ್ ಲೈಸ್ ಇನ್ ದ ಯಂಗ್ಸ್ಟರ್ಸ್ ಆಫ್ ಇಂಡಿಯಾ, ಔಟ್ ಆಫ್ ದೆಮ್ ವಿಲ್ ಕಮ್ ಮೈ ವರ್ಕರ್ಸ್ ಅಂಡ್ ವರ್ಕರ್ಸ್ ಲಯನ್ಸ್ ಅಂಡ್ ಲಯನ್ಸಸ್ ಫಾರ್ ದ ನೇಷನ್. ನನ್ನ ನಂಬಿಕೆ ನನ್ನ ದೇಶದ ಯುವಕ ಯುವತಿಯರ ಮೇಲಿದೆ. ಆ ಯುವಕ ಯುವತಿಯರಲ್ಲಿ ಸಿಂಹಡಿಯರಂತೆ ಯುವಕರು ಎದ್ದು ಬಂದು ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೋ ನನ್ನ ನಂಬಿಕೆ ನನಗಿದೆ ಅಂತ ವಿವೇಕಾನಂದ ನಮ್ಮ ಮೇಲೆ ನಂಬಿಕೆ ಇಟ್ಟು ಹೋಗಿದ್ರಲ್ಲ, ಅವರಿಗೆ ನಮ್ಮ ಮೇಲೆ ಇದ್ದಂತ ನಂಬಿಕೆ, ಅದೇ ನಂಬಿಕೆ ನಮ್ಮ ಮೇಲೆ ನಾವು ಬೆಳೆಸ್ಕೊಳ್ಬೇಕಾಗಿದೆ ಇವತ್ತಿನ ದಿನ. ಜಗತ್ನಲ್ಲಿ ನಿಮ್ಮನ್ನು ಯಾರು ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಜಗತ್ನಲ್ಲಿ ಯಾರು ನಂಬಲಿಲ್ಲ, ಇಫ್ ಯು ಬಿಲೀವ್ ಇನ್ ಯೋರ್ಸೆಲ್ಫ್ ದ ಹೋಲ್ ವರ್ಲ್ಡ್ ವಿಲ್ ಬಿಲೀವ್ ಇನ್ ಯು. ಮೊದಲು ನಮ್ಮನ್ನು ನಾವು ನಂಬೋಣ, ಆ ನಂತರ ಜಗತ್ತು ನಮ್ಮ ಮೇಲೆ ನಂಬಿಕೆಯನ್ನ ಇಡ್ಲಿಕ್ಕೆ ಶುರುವಾಗುತ್ತೆ. ನಮ್ಮ ಮೇಲೆ ನಂಬಿಕೆ ಇದ್ರೆ ಇನ್ನೊಬ್ಬರನ್ನ ಅನುಕರಿಸಲಿಕ್ಕೆ ಹೋದ್ರೆ ಒಂದು ನಮ್ಮ ಸ್ಕಿಲ್ ಅನ್ನು ಬಿಟ್ಟು ಹೋಗ್ತೀವಿ, ಇನ್ನೊಬ್ಬರನ್ನ ಅನುಕರಣೆ ಮಾಡ್ಲಿಕ್ಕೂ ಆಗೋದಿಲ್ಲ, ಎರಡರ ಮಧ್ಯದಲ್ಲಿ ಸಿಗಾಕೊಳ್ತೀವಿ ಅಷ್ಟೇ. ಬೂಮ್ರಾ ಯಾರ್ಕರ್ ಆಗೋದನ್ನ ಬಿಟ್ಟು ನಾನು ಆಫ್ ಸ್ಪಿನ್ ಆಗ್ತೀನಿ ಅಂದ್ರೆ ವ್ಯಕ್ತಿ ಬೌಲಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಕ್ಕೆ? ಆತನ ಸ್ಕಿಲ್ ಸೆಟ್ಟೇ ಬೇರೆ. ರೋಹಿತ್ ಶರ್ಮಾ ಏನಾದ್ರೂ ನಾನು ಅಗ್ರೆಷನ್ ನಲ್ಲಿ ಆಡೋಲ್ಲ, ಪೇಷನ್ಸ್ ಇಂದ ಆಡ್ತೀನಿ ಅಂದ್ರೆ ಸೆಂಚುರಿ ಹೊಡಿಲಿಕ್ಕೆ ಆಗೋದಿಲ್ಲ. ಆತನ ಸ್ಕಿಲ್ ಸೆಟ್ಟೇ ಬೇರೆ. ನಿಮ್ಮ ಸ್ಕಿಲ್ ಯಾವ್ದಿದೆಯೋ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲಿ. ನಂಬಿಕೆ ನಮ್ಮ ಮೇಲೆ ಮತ್ತು ನಮ್ಮ ಗುರಿಯ ಮೇಲೆ, ವಿಶೇಷವಾಗಿ ನನ್ನ ನೆಚ್ಚಿನ ಬಂಧುಗಳೇ, ಗುರಿಯ ಮೇಲೆ ನಂಬಿಕೆ ಎಷ್ಟು ಗಾಢವಾಗಿರ್ಬೇಕು ಅಂದ್ರೆ ಏನೇ ಸಮಸ್ಯೆ ಬರಲಿ ಜೀವನದಲ್ಲಿ, ಯಾವ ಶಕ್ತಿ ನಮ್ಮ ಎದುರುಗಡೆ ಎದುರು ನಿಂತ್ಕೊಳ್ಳಿ, ಗುರಿಯ ಮೇಲೆ ನಂಬಿಕೆ ಎಷ್ಟಿರ್ಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಜೀವನ ಒಂದು ಘಟನೆ ನಡೆದಿತ್ತು. ಇವತ್ತು ವಿರಾಟ್ ಕೊಹ್ಲಿನ ಕಿಂಗ್ ಕೊಹ್ಲಿ ಅಂತ ಇಡೀ ದೇಶ ಆರಾಧಿಸುತ್ತೆ. ಆದ್ರೆ ಅದೇ ವಿರಾಟ್ ಕೊಹ್ಲಿ 16 ವರ್ಷದ ಹುಡುಗ ಆಗಿರ್ಬೇಕಾದ್ರೆ, ಅದೇ ವಿರಾಟ್ ಕೊಹ್ಲಿ 16-17 ವರ್ಷದ ಯುವಕ ಅಂಡರ್ 18 ಮ್ಯಾಚ್ಗೋಸ್ಕರ ಅಂತ ನಮ್ಮ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂಡರ್ 18 ಮ್ಯಾಚ್ ನಡೀತಾ ಇತ್ತು. ಆ ಮ್ಯಾಚ್ ನಡೀತಾ 3 ದಿನದ ಮ್ಯಾಚ್, ಅದು ರಣಜಿ ಮ್ಯಾಚ್. 3 ದಿನದ ಮ್ಯಾಚ್ನ ಸಂದರ್ಭದಲ್ಲಿ ಮೊದಲನೇ ದಿನ ಕೊಹ್ಲಿ ಆಡ್ಲಿಲ್ಲ, 2ನೇ ದಿನ ಬ್ಯಾಟಿಂಗ್ ಬಂದ 16-17 ವರ್ಷದ ಯುವಕ. 2ನೇ ದಿನ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಸೆಷನ್ ಮುಗೀತು, ವಾಪಸ್ ಲಾಕರ್ ರೂಮಿಗೆ ಬಂದ್ರು, ಹೋಟೆಲ್ಗೆ ಹೋದ್ರು. ಹೋಟೆಲ್ಗೆ ಹೋದಂತ ಸಂದರ್ಭದಲ್ಲಿ ಆ 2ನೇ ದಿನದ ಮಧ್ಯರಾತ್ರಿ ಒಂದು ಕರೆ ಬಂತು ಕೊಹ್ಲಿಗೆ. ಫೋನ್ ಕಾಲ್ ಎತ್ತಿದಾಗ ಅವರ ಅಕ್ಕ ಮಾತಾಡ್ತಿದ್ರು. ಅವರ ಅಕ್ಕ ಫೋನ್ ಕಾಲ್ ನಲ್ಲಿ ಹೇಳ್ತಾರಂತೆ, ಮನೆಯಲ್ಲಿ ತಂದೆ ತೀರ್ಕೊಂಡಿದ್ದಾರಪ್ಪ, ದಯವಿಟ್ಟು ವಾಪಸ್ ಮನೆಗೆ ಬಂದ್ಬಿಡು ಅಂತ. 16-17 ವರ್ಷದ ಯುವಕ, ಪುಟ್ಟ ಹುಡುಗ, ಮ್ಯಾಚ್ ಆಡ್ಲಿಕ್ಕೆ ಬಂದಿರುವಂತ ಯುವಕ, ಮನೆಯಿಂದ ಕಾಲ್ ಬರುತ್ತೆ, ಇಲ್ಲ ಅಪ್ಪ ತೀರ್ಕೊಂಡಿದ್ದಾರೆ ಅಂತ. ಯುವಕರಿಗೆ ಯಾವ ರೀತಿ ತಕ್ಷಣ ತಮ್ಮ ಕೋಚಿಗೆ ಫೋನ್ ಮಾಡಿದ್ರಂತೆ ಕೊಹ್ಲಿ, ಸರ್ ಮನೇಲಿ ಅಪ್ಪ ತೀರ್ಕೊಂಡಿದ್ದಾರೆ ಸರ್. ಕೋಚ್ ತಕ್ಷಣ ಹೇಳಿದ್ರು, ಮನೆಗೆ ಹೋಗ್ತೀವಿ ಮ್ಯಾಚ್ ಆಡ್ತೀವಿ. ಕೊಹ್ಲಿ ಹೇಳಿದ್ರು, ಇಲ್ಲ ಸರ್ ಮ್ಯಾಚ್ ಆಡ್ತೀನಿ ನಾನು, ಮನೆಗೆ ಹೋಗೋದಿಲ್ಲ ಅಂತ. ಕೋಚಿಗೆ ಗಾಬರಿ ಆಯ್ತು, ಕೋಚಿಗೆ ಗಾಬರಿ ಆಯ್ತು. ಮನೆ ತಂದೆ ತೀರ್ಕೊಂಡಿದ್ದಾರೆ, ಪುಣ್ಯಕ್ಕೂ ಮನೆಗೆ ಹೋಗೋದು ಬಿಟ್ಟು ಮ್ಯಾಚ್ ಆಡ್ತೀನಿ ನಾನು ಅಂತ ಹೇಳ್ತಿದ್ದಾರಲ್ಲ ಅಂತ. ಕೋಚ್ ಸರಿ ಅಂತ ಹೇಳಿ ಫೋನಿಟ್ರು. ಮಾರನೇ ದಿನ ಮತ್ತೆ ಮ್ಯಾಚ್ ಆಡ್ಲಿಕ್ಕೆ ಬಂದ. ವಿರಾಟ್ ಕೊಹ್ಲಿ ಮ್ಯಾಚ್ ಆಡ್ತಾ ಇರುವಂತ, ಮ್ಯಾಚ್ ಆಡ್ಲಿಕ್ಕೆ ಹೋಗಬೇಕು, ಗ್ರೌಂಡ್ ನಲ್ಲಿ ಕೂತಿರ್ಬೇಕಾದ್ರೆ ಅವ್ರ ಕೋಚ್ ಬಂದು ಕೇಳ್ತಾರೆ, ಮನೆಗೆ ಹೋಗೋದು ಬಿಟ್ಟು ಮ್ಯಾಚ್ ಆಡ್ತೀನಿ ಅಂತ ಏನು ಕೇಳಿದೆ. ಕೊಹ್ಲಿ ತಕ್ಷಣ ಉತ್ತರ ಕೊಡ್ತಾರೆ, ಸರ್ ನಾನು ಮನೆಗೆ ಹೋದ್ರೆ ಸರ್ ನಮ್ಮ ಅಪ್ಪ ತೀರ್ಕೊಂಡಿರ್ತಾರೆ, ನನ್ನ ಬಂಧು ಬಾಂಧವರೆಲ್ಲ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ, ನನ್ನ ಅಕ್ಕ, ನನ್ನ ತಾಯಿ, ನನ್ನ ನೆಂಟರು ಎಲ್ಲರೂ ಕೂಡ ನಮ್ಮ ಅಪ್ಪನ ಶವದ ಮುಂದೆ ನಿಂತ್ಕೊಂಡು ಕಣ್ಣೀರಿಡ್ತಾ ಇರ್ತಾರೆ ಸರ್. ನಾನು ಮನೆಗೆ ಹೋದ್ರೆ ಅಮ್ಮ ಅಂದ್ರೆ ಅವ್ರ ಜೊತೆ ನಿಂತ್ಕೊಂಡು ಕಣ್ಣೀರಿಡ್ಬೋದು ಅಷ್ಟೇ, ಆದ್ರೆ ನಾನು ಇವತ್ತು ನಿಂತ್ಕೊಂಡು ಮ್ಯಾಚ್ ಆಡಿ ಅಕಸ್ಮಾತ್ ಸೆಂಚುರಿ ಹೊಡೆದ್ರೆ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸರ್, ನನ್ನ ಮಗ ಏನೋ ಸಾಧನೆ ಮಾಡ್ತಿದ್ದಾನಲ್ಲ ಅಂತ. ಆ ರೀತಿ ಉತ್ತರ ಕೊಟ್ಟಿದ್ ಮಾತ್ರ ಅಲ್ಲ, ಕೊಹ್ಲಿ 3ನೇ ದಿನ ಮ್ಯಾಚ್ ಆಡ್ದ, 82 ರನ್ಸ್ ಅನ್ನ ಹೊಡೆದು ಆಲ್ಮೋಸ್ಟ್ ಸೆಂಚುರಿ. ಕೊಹ್ಲಿ ಹೇಳ್ತಾರೆ, ಇವತ್ತಿಗೂ ನನಗೆ ಬೇಜಾರಿಲ್ಲ, ನನ್ನ ಅಪ್ಪನ ಅಂತ್ಯ ಸಂಸ್ಕಾರಕ್ಕೆ ಹೋದೆ ಅಷ್ಟೇ, ನಾನು ಜಾಸ್ತಿ ಹೊತ್ತು ಅವರನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ, ಅವರ ದೇಹವನ್ನ. ಆದ್ರೆ ನನಗೆ ಖುಷಿ ಇದೆ, ನನ್ನ ತಂದೆ ಕಂಡಂತ ಕನಸನ್ನ ನಾನು ಸಾಕಾರಗೊಳಿಸಿದ್ದೀನಿ, ನನ್ನ ತಂದೆಗೆ ಆತ್ಮಶಾಂತಿ ಸಿಕ್ಕಿರುತ್ತೆ ಅಂತ. ಅಂಥ ಕನಸಿನ ಮೇಲಿರುವಂತ ನಂಬಿಕೆ, ಆ ನಂಬಿಕೆ ಜೀವನದಲ್ಲಿ ಕನಸಿನ ಮೇಲೆ ಇದ್ದಾಗ ಮಾತ್ರ ಸಾಧನೆ ಮಾಡ್ಲಿಕ್ಕಾಗೋದು. ಈ ಸಾಧನೆ ಹಾದಿಲಿ ನಿಮ್ಗೆ ಸಮಸ್ಯೆಗಳು ಬರ್ಬೋದು, ಆದ್ರೆ ಅರ್ಥ ಮಾಡ್ಕೊಳ್ಳಿ ನನ್ನ ನೆಚ್ಚಿನ ಬಂಧುಗಳೇ, ಸಮಾಜದ ಪರಿಯೇ ಅದು. ಸಮಾಜ ಮೊದಲು ನಿಮ್ಗೆ ಸಮಸ್ಯೆ ಕೊಡುತ್ತೆ, ಸಮಾಜ ನಿಮ್ಮನ್ನ ಅವಮಾನ ಮಾಡುತ್ತೆ, ನಂತರ ಅನುಮಾನಿಸುತ್ತೆ, ಕೊನೆಗೆ ಅದೇ ಸಮಾಜ ನಿಮ್ಮನ್ನು ಸನ್ಮಾನಿಸುತ್ತೆ. ಸನ್ಮಾನದ ಹಾದಿಗೆ ತಲುಪಬೇಕಂದ್ರೆ ಈ ಎಲ್ಲದನ್ನ ದಾಟ್ಕೊಂಡೇ ಮುಂದೆ ಬರಬೇಕು. ಈ ಎಲ್ಲಾ ಹಾದಿಗಳನ್ನ ದಾಟ್ತಾ ನಾವು ಜೀವನದಲ್ಲಿ ಮಾಡಬೇಕಾಗಿರುವಂತ ಗುರಿ ಯಾವುದನ್ನ ಇಟ್ಕೊಂಡಿದ್ದೀವೋ ಆ ಗುರಿಯ ಸಾಧನೆಗೋಸ್ಕರ ನಮ್ಮ ಜೀವನದಲ್ಲಿ ಗುರಿಯನ್ನ ಕಂಡುಕೊಂಡು ಆ ಗುರಿಯ ಸಾಧನೆಗೆ ಬೇಕಾಗಿರುವಂತ ಅಷ್ಟು ಶ್ರಮವನ್ನ ವಹಿಸ್ತಾ ಜೀವನದಲ್ಲಿ ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ನಮ್ಮ ತಂದೆ ತಾಯಂದಿರು ನಮ್ಮ ಮೇಲೆ ಕಂಡಿರುವಂತ ಅಷ್ಟು ಕನಸುಗಳನ್ನ ಸಾಕಾರಗೊಳಿಸ್ತೀವಿ ಅನ್ನೋ ನಂಬಿಕೆ ನನಗಂತೂ ನಿಮ್ಮ ಮೇಲಿದೆ. ಆ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ನಂಗೆ 2 ಮಾತನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮ ಕಮಿಟಿಯ ಎಲ್ಲ ಹಿರಿಯರಿಗೆ
ಕೇಳಿಸ್ಕೊಂಡಂತ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ, ಶಿಕ್ಷಕ ವೃಂದದವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳಿಗೆ ಎಲ್ಲರೊಮ್ಮೆ ಜಯಕಾರ ಹಾಕ್ಬಿಡೋಣ. ನಿಮ್ಮ ಎರಡೂ ಕವಿಗಳ ಗಾಯನ ತೂರ್ತ ಉಚ್ಚಗಟ್ಟಲಿನ ಭಾರತ್ ಮಾತಾಗೆ ಅಂತ ಜಯಘೋಷ ಹಾಕಿ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ. ಮೌಲ್ಯಸುಧ ಕಾರ್ಯಕ್ರಮದ ಮಾಲಿಕೆ 27ರಲ್ಲಿ ತಮ್ಮ ಪ್ರಚಂಡ ಭಾಷಣದಿಂದ ವಿದ್ಯುತ್ ಸಂಚಲನವನ್ನು ಮೂಡಿಸಿ ನಮ್ಮ ಮಕ್ಕಳಿಗೆ ಸ್ಫೂರ್ತಿಯ ಚಿಲುಮೆಯಾದ ಕುಮಾರಿ ಹಾರಿಕಾ ಮಂಜುನಾಥ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಕನ್ನಡ ಜ್ಞಾನಸುಧ ಆಂಗ್ಲ ಮಾಧ್ಯಮ ಶಾಲೆಯ ಅಕಾಡೆಮಿಕ್ ಅಡ್ವೈಸರ್ ಆಗಿರುವಂತಹ ಶ್ರೀಮತಿ ಶಾರದಾ ಅಂಬರೀಶ್ ಇವರು ಗೌರವದ ದ್ಯೋತಕವಾಗಿ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಕುಮಾರಿ ಹಾರಿಕಾ ಮಂಜುನಾಥ್ ಇವರ ತಂದೆ ತಾಯಿ ಇವರಿಗೂ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದೇನೆ. ಇಂದಿನ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ತಮ್ಮ ಉಪಸ್ಥಿತಿಯ ಮೂಲಕ ಚೆಂದಗಾಣಿಸಿಕೊಟ್ಟ ಸಕಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ತಿಳಿಸುತ್ತಾ ವಿರಮಿಸುತ್ತೇನೆ. ನಮಸ್ತೆ.